Won't you wish me back? ಬರುವ ವರ್ಷ 2014 ಒಂದು ಪ್ರೀತಿಯ ಮಮತೆಯ ಅದ್ಭುತ ವರ್ಷವಾಗಲೆಂದು ನಾವೆಲ್ಲರೂ ದೇವರೊಡನೆ ಬೇಡೋಣ. ಇವತ್ತು ಕ್ರಿಸ್ಮಸ್ ತುಂಬಾ ಸಂತೋಷದ ದಿನ. ಪ್ರತಿಯೊಬ್ಬರು ಹ್ಯಾಪಿ ಕ್ರಿಸ್ಮಸ್ ಎಂದು ಹೇಳ್ತಾರೆ. ಆದರೆ ಇವತ್ತು ಒಂದು ದಿನ ಒಬ್ಬರಿಗೆ ಮಾತ್ರ ನಾವು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತೇವೆ. ಪ್ರಾಯಶಃ ಕೆಲವರ ಬರ್ತ್ಡೇ ಇವತ್ತು ಇರಬಹುದು. ಆದರೆ ಇವತ್ತಿನ ದಿನ ನಮ್ಮ ಯೇಸು ಕ್ರಿಸ್ತರು ಜನ್ಮ ತಾಳಿ ಈ ಭೂಮಿಗೆ ಬಂದು ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ತೆತ್ತವರು. ನಮ್ಮ ಜನರೇ ಅವರನ್ನು ಕೊಂದರು. ಆದ್ರೆ ಕಡೆಗೆ ಒಂದು ಮೃದುವಾದ ಮಾತು, ತಂದೆ ದಯವಿಟ್ಟು ಅವರನ್ನು ಕ್ಷಮಿಸಿ, ಏಕೆಂದರೆ ಅವರು ಏನು ಮಾಡ್ತಿದ್ದಾರಂತ ಅವರಿಗೆ ಗೊತ್ತಿಲ್ಲ. ಇವತ್ತಿನ ಈ ಶುಭ ದಿನ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅವರು ಡಿಸೆಂಬರ್ 25ಗೆ ಒಂದು ಅಂದ ಚಂದವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾರೆ. ರೋಡ್ ಶೋ, ಲೈವ್ ಬ್ಯಾಂಡ್, ಲೈವ್ ಸಿಂಗಿಂಗ್, ಲೈವ್ ಕ್ಯಾರಲ್, ಲೈವ್ ಟ್ಯಾಬ್ಲೋ, ದೇವದೂತಗಳು ಹಾಗೂ ಅಂದ ಚಂದವಾಗಿ ಡೆಕೋರೇಟ್ ಮಾಡಿದ ವಾಹನಗಳು. ಇಡೀ ಮಂಗಳೂರಿಗೆ ನಾವು ಸುತ್ತಾಡ್ತೇವೆ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹಾಗೂ ಎಲ್ಲರಿಗೂ ಪ್ರೀತಿ ಮಮತೆಯ ಸಂದೇಶವನ್ನು ಕೊಡಲಿದ್ದಾವೆ. ಇವತ್ತಿನ ದಿನ ಆ ರೋಡ್ ಶೋ ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಚಾಲನೆ ದೊರೆಯಲಿದೆ. ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ನ ಸ್ಥಾಪಕ ಅಧ್ಯಕ್ಷ, ಇವತ್ತು ಕೂಡ ಅವರ ಅಧ್ಯಕ್ಷರು. ಹಿ ಇಸ್ ಎ ವಂಡರ್ಫುಲ್ ಜೆಂಟಲ್ಮನ್, ಎ ಡೈರಿಂಗ್ ಯೂತ್. ಇಲ್ಲಿನ ಪರಿಸರದಲ್ಲಿ ಎಲ್ಲ ಜನರಿಗೆ ತುಂಬಾ ಆತ್ಮೀಯವರು. ಅವರು ಬೇರೆ ಯಾರು ಅಲ್ಲ, ನಮ್ಮ ಈ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ನ ಅಧ್ಯಕ್ಷರು ಶ್ರೀಮಾನ್ ಆಲ್ಬರ್ಟ್ ಮೆನೇಜಸ್. ದಯವಿಟ್ಟು ಅವರು ವೇದಿಕೆಗೆ ಬರುವಾಗ ನೀವೆಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನು ವೇದಿಕೆಗೆ ಬರಮಾಡಬೇಕು. ನಮ್ಮೊಬ್ಬ ಪ್ರೀತಿಯ ವ್ಯಕ್ತಿ, ಗವರ್ಮೆಂಟ್ ಆಫ್ ಕರ್ನಾಟಕ, ಮಿನಿಸ್ಟ್ರಿ ಆಫ್ ಹೆಲ್ತ್, ಮಿನಿಸ್ಟರ್ ಆಫ್ ಹೆಲ್ತ್, ನಮ್ಮ ನೆಚ್ಚಿನ ಯುಟಿ ಖಾದರ್ ಇದ್ದಾರೆ. ದಯವಿಟ್ಟು ಸರ್ ನೀವು ಮೇಲೆ ಬಂದು ನಮ್ಮ ವೇದಿಕೆಯನ್ನು ಅಲಂಕರಿಸಬೇಕು. ಎಲ್ಲರ ಪ್ರೀತಿ ಗಳಿಸಿದಂತ ವ್ಯಕ್ತಿ, ತುಂಬಾ ಹತ್ತಿರದವರು, ಕಟೀಲ್ನವರು, ಎಲ್ಲ ಕಷ್ಟಕ್ಕೆ ಸ್ಪಂದನ ಮಾಡುವವರು, ಚಂದದವರು. ಇವತ್ತಿನ ನಮ್ಮ ಪರಿಸರದ ಎಂಪಿ ನಳಿನ್ ಕುಮಾರ್ ಕಟೀಲ್. ಮೇ ಐ ವೆಲ್ಕಮ್ ಯು ಸರ್ ಟು ದ ಡ್ಯಾನ್ಸ್. ಮಿಸ್ಟರ್ ಡಾನಿ ಬಂಟ್ವಾಲ್, ಪ್ಲೀಸ್ ಎಸ್ಕಾರ್ಟ್ ಹಿಮ್. ಫಾದರ್, ವಿ ಲವ್ ಯು ವೆರಿ ಮಚ್. ನಮ್ಮ ಇನ್ಫೆಂಟ್ ಜೀಸಸ್ ಅಲ್ಲಿ ಇರುವಾಗ ತುಂಬಾ ಪ್ರಸಿದ್ಧರಾದವರು ರೆವರೆಂಡ್ ಫಾದರ್ ನೆಲ್ಸನ್ ಬಿಟ್ಟು ನಮ್ಮೊಂದಿಗಿದ್ದಾರೆ. ಮೇ ಐ ವೆಲ್ಕಮ್ ಯು ಟು ದ ಡೇಸ್ ಫಾದರ್, ಪ್ಲೀಸ್. ಕಾಂಗ್ರೆಸ್ಸಿನ ಇನ್ನೊಬ್ಬ ಧುರೀಣರು, ಡಿಶಿಮ್ ಹೀರೋ ಮಿಸ್ಟರ್ ಐವನ್ ಡಿಸೋಜಾ. ಪ್ಲೀಸ್ ಕಮ್ ಔಟ್ ಟು ದ ಡ್ಯಾಸ್ ಅಂಡ್ ಡೆಕೋರೇಟ್ ಅವರ್ ಡ್ಯಾಸ್, ಪ್ಲೀಸ್. ಇವರ ಪರಿಚಯ ಎಲ್ಲರಿಗುಂಟು. ನಮ್ಮ ಸ್ಥಳೀಯ ಕಾರ್ಪೊರೇಟರ್, ತುಂಬಾ ಪ್ರೀತಿಯುಳ್ಳವರು, ಒಳ್ಳೆ ಕೆಲಸ ಮಾಡುವವರು, ಶ್ರೀಮಾನ್ ಭಾಸ್ಕರ್. ದಯವಿಟ್ಟು ನೀವು ವೇದಿಕೆಗೆ ಬರಬೇಕಾಗಿ ವಿನಂತಿ. ಎಷ್ಟೊಂದು ಚಂದವಾಗಿ ಕಾಣ್ತದೆ ನಮ್ಮ ವೇದಿಕೆ, ಸದಾ ಒಂದು ತೋಟದಾಗೆ ಕಾಣ್ತದೆ. ಆದರೆ ಯಾವ ಕಾರ್ಯಕ್ರಮವನ್ನು ಆರಂಭಗೊಳ್ಳುವ ಮುಂಚೆ ದೇವರ ಆಶೀರ್ವಾದ ತುಂಬಾ ಮುಖ್ಯ. ದ ವರ್ಲ್ಡ್ ಇಸ್ ಫುಲ್ ಆಫ್ ಕರಪ್ಷನ್, ಕ್ರೂಯಲ್ಟಿ, ರೇಪ್, ಟೆರರಿಸಮ್. ಅವರ್ ಪ್ರೇಯರ್ ವಿಲ್ ಡೆಫಿನೆಟ್ಲಿ ಗಿವ್ ಅ ಲಾಂಗ್ ವೇ ಟು ಕ್ರಿಯೇಟ್ ವರ್ಲ್ಡ್ ಪೀಸ್. ದಯವಿಟ್ಟು ನಾವೆಲ್ಲ ನಿಂತ್ಕೊಳ್ಳುವ. ಲೆಟ್ ಇಸ್ ಆಲ್ ಸ್ಟ್ಯಾಂಡ್ ಅಪ್ ಫಾರ್ ದ ಪ್ರೇಯರ್ ಸಾಂಗ್. ಸೃಷ್ಟಿಕರ್ತನೆ, ಇಂದು ನಾವು ನಿಮ್ಮ ಹುಟ್ಟುಹಬ್ಬದ ಶುಭ ವಾರ್ತೆಯನ್ನು ಎಲ್ಲರಿಗೂ ಸಾರಿ ಹೇಳಿ ನಿಮಗೆ ಮಹಿಮೆ ಪಡಿಸುವವರಿದ್ದೇವೆ. ದೇವರೇ,
ಈ ಕಾರ್ಯಕ್ರಮಕ್ಕೆ ನಿಮ್ಮ ಕೃಪಾ ಹಸ್ತವನ್ನು ಚಾಚಿ ನಮ್ಮನ್ನು ಆಶೀರ್ವದಿಸಿ ಇದನ್ನು ಯಶಸ್ವಿಗೊಳಿಸಿ ಎಂದು ಪ್ರಾರ್ಥಿಸುತ್ತೇನೆ. ಇಂದು ನಮ್ಮಲ್ಲಿ ಇರುವ ಎಲ್ಲ ಅಧಿಕಾರಿ ವರ್ಗದವರಿಗೆ ಆಶೀರ್ವದಿಸಿ ಅವರು ಕೈಗೊಳ್ಳುವ ಪ್ರತಿ ಕೆಲಸ ಕಾರ್ಯಗಳು ಯಶಸ್ವಿಗೊಳಿಸಲು ನೀವು ಅವರೊಡನೆ ಇದ್ದು ನಡೆಸಿರಿ. ಇಲ್ಲಿರುವ ಎಲ್ಲ ಗಣ್ಯರನ್ನು, ಅತಿಥಿ ವರ್ಗದವರನ್ನು, ಇಲ್ಲಿ ನೆರೆದಿರುವ ಸರ್ವರನ್ನು ಹರಸಿ ಕಾಪಾಡಿರಿ. ಈ ಪ್ರಾರ್ಥನೆಯನ್ನು ಕ್ರೈಸ್ತ ಯೇಸುವಿನ ಮುಖಾಂತರ ಮಾಡುತ್ತೇನೆ. ಆಶ್ರಯ ದುರ್ಗಾ, ಸಂಕಟದಲ್ಲಿಯೂ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ದೇವರು ನಮಗೆ ಆಶ್ರಯ ದುರ್ಗಾ, ಹಸಿರು ಗಾವಲಲ್ಲಿ ನನ್ನನ್ನು ನಡೆಸುವನು, ತಂಪಾದ ಬುಗ್ಗೆಯಿಂದ ದಾಹವ ತರಿಸುವನು, ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು, ನನ್ನ ಪ್ರಾಣವನು. ದೇವರು ನಮಗೆ ಆಶ್ರಯ ದುರ್ಗಾ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನಮಗೇನು ಭಯವಿಲ್ಲ. ದೇವರು ನಮಗೆ ಆಶ್ರಯ ದುರ್ಗಾ, ಪ್ರೀತಿ ಕೃಪೆಗಳಿಂದ ಕಿರೀಟ ತೊಡಿಸುವನು, ಶ್ರೇಷ್ಠ ವರಗಳಿಂದ ನನ್ನಾಶೆ ಪೂರೈಸುವನು, ಹತ್ತಿಗೆ ಬರುವಂತೆ ಯೌವನ ವರ ಮಾಡುವ, ಹತ್ತಿಗೆ ಬರುವಂತೆ ಯೌವನ ಬರ ಮಾಡುವ, ಯೌವನ ಬರ ಮಾಡುವ. ದೇವರು ನಮಗೆ ಆಶ್ರಯ ದುರ್ಗಾ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನಮಗೇನು ಭಯವಿಲ್ಲ. ದೇವರು ನಮಗೆ ಆಶ್ರಯ ದುರ್ಗಾ. ಆಲಿನ್, ಆಸ್ಟಿನ್ ಮತ್ತು ವಿನ್ನಿ ರೋಬೋ, ಹ್ಯಾಟ್ಸ್ ಅಪ್ ಟು ಆಲ್ ಆಫ್ ಯು. ದಯವಿಟ್ಟು ನಮ್ಮ ಮಾಜಿ ಮೇಯರ್ ಅಜೀಜ್ ರವರು ಮುಂದೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ದಯವಿಟ್ಟು ಅಜೀಜ್ ರವರು. ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಯಾವಾಗ ಜನ್ಮ ತಾಳಿದೆ ಸಮಾಜಕ್ಕೆ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ಫಂಡಮೆಂಟಲ್ ರೈಟ್ಸ್, ಆನರಿಂಗ್ ಯೂತ್, ಆನರಿಂಗ್ ಔಟ್ಸ್ಟ್ಯಾಂಡಿಂಗ್ ಪರ್ಸನಾಲಿಟೀಸ್, ಕ್ಯಾನ್ಸರ್, ಟಿಬಿ, ಏಡ್ಸ್ ಅವೇರ್ನೆಸ್ ಇಂತೆಲ್ಲ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಇದಕ್ಕೆಲ್ಲ ಸ್ಫೂರ್ತಿ ನಮ್ಮ ಅಧ್ಯಕ್ಷರು, ತುಂಬಾ ಡೇರಿಂಗ್ ಅವರು. ಇವತ್ತು ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷ ಶ್ರೀ ಆಲ್ಬನ್ ಮಿನಿಸ್ಟರ್ ಅವರು ಅಂತರಾಳದಿಂದ ನಿಮ್ಮನ್ನು ಸ್ವಾಗತಿಸುವರು.
ಈ ಶುಭ ದಿನದ ಶುಭ ಸಂಜೆಯ ಶುಭಾಶಯಗಳು. ಇವತ್ತು ವಿಶ್ವದೆಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ. ಮನುಷ್ಯ ಕುಲದ ವಿಮೋಚನೆಗಾಗಿ ದೇವಪುತ್ರ ಯೇಸು ಕ್ರಿಸ್ತರು ಮನುಷ್ಯ ಜನ್ಮವನ್ನು ಪಡೆದ ಶುಭ ದಿನ. ಬೆತ್ಲೆಹೇಮಿನ ಒಂದು ಚಿಕ್ಕ ಗೋದಲಿಯಲ್ಲಿ ಜೋಸೆಫ್ ಮತ್ತು ಮರಿಯಳ ಪುತ್ರನಾಗಿ ಹುಟ್ಟುವುದರ ಮೂಲಕ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎಂಬ ಸಂದೇಶವನ್ನು ಇಡೀ ಜಗಕ್ಕೆ ನೀಡಿದರು. ಸಮಾಜಕ್ಕೆ ಕಂಟಕವಾದ ದುಷ್ಟ ಶಕ್ತಿಗಳನ್ನು ನಿಗ್ರಹಿಸಿ ಬಡವರ, ದೀನದಲಿತರ, ರೋಗಿಷ್ಠರ ಕಷ್ಟ ಕಾರ್ಪಣ್ಯಗಳನ್ನು ಶಮನ ಮಾಡಿ ದೇವರ ಇಚ್ಛೆಯನ್ನು ಮಾನವರಿಗೆ ಮನನ ಮಾಡಿಕೊಟ್ಟರು. ಹಾಗೂ ಪಾಪದ ಕೂಪದಿಂದ ಮನುಕುಲದ ವಿಮೋಚನೆಗಾಗಿ ಸ್ವತಃ ತನ್ನನ್ನೇ ಶಿಲುಬೆಯಲ್ಲಿ ಬಲಿದಾನವಾಗಿ ಅರ್ಪಿಸಿದರು. ದೇವಪುತ್ರ ಯೇಸು ಕ್ರಿಸ್ತನ ಜನನ ಸಮಾಜದ ಒಳಿತಿಗಾಗಿ ನಮ್ಮನ್ನು ದಂಡಿಸಿಕೊಳ್ಳಲು ಪ್ರತಿಯೊಬ್ಬರನ್ನು ಪ್ರೇರೇಪಿಸುತ್ತದೆ. ಈ ಪ್ರೇರಣೆಯೇ ನಮ್ಮ ಶಕ್ತಿ. ಈ ಮೂಲಕ ಕಳೆದ ಹಲವಾರು ವರ್ಷಗಳಿಂದ ನಾವು ನಮ್ಮ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಸಂಸ್ಥೆಯು ಶೋಷಿತರ ಧ್ವನಿಯಾಗಿ ಬಡವರ, ದಲಿತರ, ರೋಗಿಷ್ಠರ ಕಷ್ಟಗಳಿಗೆ ಸ್ಪಂದಿಸಿ ಅವರಿಗೆ ಹೊಸ ಜೀವನವನ್ನು ಲಭಿಸಲು ಶ್ರಮಿಸುತ್ತದೆ. ಹಾಗೂ ತಮ್ಮ ಹಲವಾರು ಯೋಜನೆಗಳಿಂದ ಕ್ರಿಸ್ಮಸ್ ಹಬ್ಬವನ್ನು ವಿವಿಧ ರೀತಿಯಲ್ಲಿ ಆಚರಿಸಿ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ಎಲ್ಲ ವರ್ಗದ ಜನರಿಗೆ ತಲುಪಿಸಲು ಪ್ರತಿ ವರ್ಷವೂ ಕ್ರಿಸ್ಮಸ್ ಸಂಭ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಈ ವರ್ಷದ ಕ್ರಿಸ್ಮಸ್ ಸಂಭ್ರಮವನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಕ್ರಿಸ್ಮಸ್ ಸಂಭ್ರಮವನ್ನು ಆಶೀರ್ವಾದಿಸಿ ಕ್ರಿಸ್ಮಸ್ ಸಂದೇಶವನ್ನು ನೀಡಲು ನಮ್ಮೊಂದಿಗೆ ಇದ್ದಾರೆ ಪೂಜ್ಯ ಗುರುಗಳಾದ ನೆಲ್ಸನ್ ಪಿಂಡರ್ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಮ್ಮ ಕರ್ನಾಟಕ ಸರ್ಕಾರದ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವರು ಶ್ರೀ UT ಖಾದರ್ ಅವರು, ಅವರಿಗೂ ನಮ್ಮ ಹೃದಯಪೂರ್ವಕ ಸ್ವಾಗತ. ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ಬಿಡುವನ್ನು ಮಾಡಿ ನಮ್ಮ ಮೇಲಿನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಂಗಳೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರುವ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಇದ್ದಾರೆ ಶ್ರೀಯುತ ಐವನ್ ಡಿಸೋಜರ್ ಅವರು. ಅವರಿಗೂ ನನ್ನ ಒಲಿಮೆಯ ಸ್ವಾಗತ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತನ್ನಿಂದಾದ ಎಲ್ಲ ಸಹಕಾರವನ್ನು ನೀಡುತ್ತಿರುವ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಭಾಸ್ಕರ್ ಕೆ ಇವರಿಗೂ ನಾವು ಸಂಭ್ರಮದಿಂದ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕ್ರಿಸ್ಮಸ್ ಸಂಭ್ರಮವನ್ನು ಒಂದು ಮಾದರಿ ಕಾರ್ಯಕ್ರಮವನ್ನಾಗಿ ರೂಪುಗೊಳಿಸಲು ಕ್ರಿಸ್ಮಸ್ ಹಬ್ಬದ ಸಂದೇಶದಂತೆ ಮಾನಸಿಕ ಅಸ್ವಸ್ಥರ, ಅನಾಥರ, ರೋಗಿಷ್ಠರ ಆರೈಕೆಗಾಗಿ ತನ್ನನ್ನೇ ಮುಡುಪಾಗಿರಿಸಿದಂತಹ ಅವರ ಸೇವೆಯಲ್ಲಿ ಯೇಸು ಕ್ರಿಸ್ತರನ್ನು ಕಾಣುವ ನಮ್ಮ ಸಹೋದರ ಶ್ರೀಯುತ ಜೋಸೆಫ್ ಕ್ರಾಸ್ತರನ್ನು ಗೌರವಿಸಲು ನಾವು ಬಯಸಿದ್ದೇವೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಕ್ರಿಸ್ಮಸ್ ಸಂಭ್ರಮದಲ್ಲಿ ಪಾಲ್ಗೊಂಡು ನಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಇಲ್ಲಿಗೆ ಆಗಮಿಸಿದ ಎಲ್ಲರನ್ನು, ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಸಂಸ್ಥೆಯ ಸದಸ್ಯರನ್ನು, ನಿರ್ದೇಶಕರುಗಳನ್ನು, ನಮ್ಮ ದಾನಿಗಳು ಹಾಗೂ ಹಿತಚಿಂತಕರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿ ಯೇಸು ಕ್ರಿಸ್ತರು ಈ ಭೂಮಿಗೆ ತಂದ ಶಾಂತಿ ನಿಮ್ಮಲ್ಲೊಂದಿಗೆ ನೆಲೆಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್ಬನ್. ದಯವಿಟ್ಟು ಬಂಧುಗಳೇ, ನಿಮ್ಮ ಚಪ್ಪಳೆ ಏನು ಸಾಕಾಗುದಿಲ್ಲ. ನೀವು ಚಪ್ಪಲ್ ತಟ್ಟಿದ್ರೆ ಯಾವ ಕಾರ್ಪೊರೇಷನ್ ಅವರು ಟ್ಯಾಕ್ಸ್ ಹಾಕೋದಿಲ್ಲ, ಯಾವ ಡಿಪಾರ್ಟ್ಮೆಂಟ್ ಅವರು ಕೇಸ್ ಕೂಡ ಹಾಕೋದಿಲ್ಲ. ದಯವಿಟ್ಟು ಜೋರಾಗಿ ಚಪ್ಪಳೆ ತಟ್ಟಿ. ನಾವು ತುಂಬಾ ಹೂಗಳನ್ನು ತಂದಿದ್ದೇವೆ. ಇವತ್ತು ವೇದಿಕೆಯಲ್ಲಿರುವ ಅತಿಥಿಗಳಿಗೆ ಆ ಹೂವನ್ನು ಕೊಡುವಾಗ ಅವರ ಜೀವನ ಈ ಹೂವಿನಂತೆ ಅರಳಲಿ ಎಂದು ನಾವು ಎಲ್ಲ ಬಂಧುಗಳು ಆಶಿಸುವ. ನಮ್ಮೊಡನಿದ್ದಾರೆ ಮಿನಿಸ್ಟರ್ ಫಾರ್ ಹೆಲ್ತ್ ಶ್ರೀಮಾನ್ UT ಖಾದರ್. ಪಿಯೂಷ್ ಪೆರ್ಮನ್ನೂರ್ ಅವರು ಆನರೇಬಲ್ ಮಿನಿಸ್ಟರ್ಗೆ ಹೂಗುಚ್ಛವನ್ನು ಕೊಡುವಾಗ ಚಪ್ಪಾಳೆ ತಟ್ಟುವ. ಡೊನಾಲ್ಡ್ ಬಂಟ್ಮಲ್
ಶ್ರೀಮಾನ್ ಐವನ್ ಡಿಸೋಜ. ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಹಿರಿಯ ಸದಸ್ಯರು ಶ್ರೀಮಾನ್ ಚಾರ್ಲ್ಸ್ ಡಿಸೋಜ ಇವರು ರೆವರೆಂಡ್ ಫಾದರ್ ನೆಲ್ಸನ್ ಪೀಟರ್ ಅವರಿಗೆ. ನಮ್ಮ ಸಂಸ್ಥೆಯ ಯುಸಿಯ ಉಪಾಧ್ಯಕ್ಷ ಶ್ರೀಮಾನ್ ಫ್ರಾನ್ಸಿಸ್ ಅವರು ನಮ್ಮ ನೆಚ್ಚಿನ ಕಾರ್ಪೊರೇಟರ್ ಆಗಿರುವ ಭಾಸ್ಕರ್ ಅವರಿಗೆ. ಇವತ್ತಿನ ದಿವಸ ನಮ್ಮೊಂದಿಗಿದ್ದಾರೆ ನಮ್ಮ ಮಾಜಿ ಮೇಯರ್ ಶ್ರೀಮಾನ್ ಅಜೀಜ್ ಅವರು. ನಮ್ಮ ಯುಸಿಎ ಪ್ರೆಸಿಡೆಂಟ್ ನಿಂದ ಹೂಗುಚ್ಛವನ್ನು ದಯವಿಟ್ಟು ಸ್ವೀಕರಿಸಬೇಕಾಗಿ ವಿನಂತಿ. ದಯವಿಟ್ಟು ಬನ್ನಿ ಅಜೀಜ್ ಅವರೇ. And we have a wonderful personality from Maharashtra. He was the president of the youth for many years, and today he is enjoying wonderful portfolio. He is the national coordinator for ICYM. He is no other than a beautiful personality. Raymond, we really appreciate your presence and would like to have a flower bouquet from our president. Please come onto the stage. He will definitely fall in love at first sight. ನಮ್ಮ ಮುಂದೆ ಒಂದು ಚಂದವಾದ ದೀಪ ಇದೆ. ಆ ದೀಪದಿಂದ ಬರುವ ಪ್ರಕಾಶ ಇಡೀ ನಮ್ಮ ಪರಿಸರದಲ್ಲಿ ಬೆಳಗಲಿ, ನಮ್ಮ ಜೀವನ ಅಮೃತವಾಗಲು ಹಾರಿಸುವಾಗ we have Reverend Father Nelson who will be lighting the lamp, and I request all dignitaries to be with him while lighting the lamp. ದೊಡ್ಡ ದೊಡ್ಡ ಸಿಟಿಗೆ ಹೋದ್ರೆ ನಮ್ಗೆ ಹಾದಿಯಲ್ಲಿ ತುಂಬಾ ಜನ ಸಿಗ್ತಾರೆ. ಹೋಟೆಲ್ನ ಬಾಗಿಲಿನಲ್ಲಿ, ಫಿಲ್ಮ್ ಥಿಯೇಟರ್ ಹೊರಗೆ, ಬಸ್ ಸ್ಟ್ಯಾಂಡಿನಲ್ಲಿ ನಾವೆಲ್ಲರೂ ಅವರನ್ನು ಇಂಗ್ಲಿಷ್ ನಲ್ಲಿ ಬೇಕರ್ಸ್ ಹೇಳ್ತೇವೆ ಅಥವಾ ಕನ್ನಡದಲ್ಲಿ ಭಿಕ್ಷುಕರನ್ನು ಹೇಳ್ತೇವೆ. ಆದ್ರೆ ಇದಕ್ಕೆಲ್ಲ ಒಂದು ಹಿಂದಿನ ಒಂದು ಕಾರಣ ಇದೆ. ಏಕೆಂದ್ರೆ ಅವರು ದೈವಿಕವಾಗಿ ಅಸ್ವಸ್ಥರಿರ್ಬಹುದು, ಮಾನಸಿಕವಾಗಿ ಅಸ್ವಸ್ಥರಿರ್ಬಹುದು, ಅಥವಾ ಪ್ರೀತಿ ಇಲ್ಲದಿರ್ಬಹುದು. ಮದರ್ ತೆರೇಸಾ ಅವರು ಇಂಥದೇ ಒಂದು ಕೆಲಸ ಮಾಡ್ತಿದ್ರು, ಅವರಿಗೆ ನೊಬೆಲ್ ಬಹುಮಾನ ಕೂಡ ದೊರೆತಿದೆ. ಆದ್ರೆ ಮಂಗಳೂರಲ್ಲಿ ಕೂಡ ಇಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಜೋಸೆಫ್ ರವರು ಕರ್ನಾಟಕ ಮತ್ತು ಕೇರಳ ಬಾರ್ಡರ್ ತಲಪಾಡಿಯಲ್ಲಿ ಅಲ್ಲಿ ಸ್ನೇಹಾಲಯ ಒಂದು ಮನೆ ನಡೆಸಿದ್ದಾರೆ. ಅಲ್ಲಿ 50 ಜನರಿದ್ದಾರೆ. 40 ಜನ ಗಂಡಸರು, 10 ಜನ ಹೆಂಗಸರು. ಎಲ್ಲಿಂದ ಫೋನ್ ಬಂದ್ರು ಅವರನ್ನು ಅವರ ವ್ಯಾನ್ ಅಲ್ಲಿ ಹಾಕಿ ತಂದು ಸ್ನಾನ ಮಾಡಿಸಿ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟು ಒಬ್ಬ ಮನುಷ್ಯನಾಗಿ ಮಾಡ್ತಾರೆ. ಇದೊಂದು ದೇವರ ಕೆಲಸ. ಇವತ್ತು ಅವರಿಗೆ ಗವರ್ಮೆಂಟ್ ನಿಂದ ಯಾವ ಏಡ್ ಕೂಡ ಸಿಗುದಿಲ್ಲ. ಆದ್ರೆ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಇವತ್ತಿನ ಕ್ರಿಸ್ಮಸ್ ದಿವಸ ಅವರ ಹೊಸ ಬಿಲ್ಡಿಂಗಿಗಾಗಿ 1 ಲಕ್ಷ ರೂಪಾಯಿದ ಚೆಕ್ ಹಾಗೂ ಇಡೀ ವರ್ಷಕ್ಕೆ 60 ಜನರಿಗೆ ಕೂಡ ರೇಷನ್ ಕೊಡುವಂತ ವ್ಯವಸ್ಥೆ ಮಾಡಿದೆ. ಇದು ಯುಸಿಎ ಮಾಡಿದಂತ ಒಂದು ಅದ್ಭುತ ಕರ್ತವ್ಯ. ಇವತ್ತು ನಮ್ಮೊಂದಿಗಿದ್ದಾರೆ ನಮ್ಮ ಪ್ರೀತಿಯ ಮಿನಿಸ್ಟರ್ ಆಫ್ ಹೆಲ್ತ್ ಯುಟಿ ಖಾದರ್. ದಯವಿಟ್ಟು ಜೋಸೆಫ್ ರವರು ಮೇಲೆ ಬರುವಾಗ ಅವರ ಕೈಯಿಂದ ಆ 1 ಲಕ್ಷ ರೂಪಾಯಿದ ಚೆಕ್ ದಯವಿಟ್ಟು ಸರ್ ನೀವು ಆ ಚೆಕ್ ಅನ್ನು ನಮ್ಮ ಜೋಸೆಫ್ ರವರಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿ. This is Joseph, ladies and gentlemen. Give him a very big hand. ನಮ್ಮ ಎಂಪಿ ನೆಚ್ಚಿನವರು ನಳಿನ್ ಕುಮಾರ್ ಕಟೀಲ್ ಅವರು 20 ಕೆಜಿ ಅಕ್ಕಿಯನ್ನು
ಜೋಸೆಫ್ ಅವರಿಗೆ ಕೊಡ್ತಾ ಇದ್ದಾರೆ. ರೇಷನ್ ಮತ್ತೆ ಹೊರಡ್ತಾ ಇದೆ ಅವರಿಗೆ 1 ವರ್ಷಕ್ಕೆ. ಇದು ಸಾಂಕೇತಿಕವಾಗಿ ಸಿಂಬಲಿಕಲಿ. Sir, I would like to wish our Minister UT Khadr and Nalin Kumar a very great joy for being amongst us. I would like our Minister UT Khadr at least ಒಂದು ಲೈನ್ ಸಂದೇಶ ನಮಗೆ ಬೇಕೇ ಬೇಕು ಸರ್. ಸಾಮಾಜಿಕವಾಗಿಯೂ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ತನ್ನ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸುತ್ತಿರುವಂತಹ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಕ್ರಿಸ್ಮಸ್ ಸಂಭ್ರಮ 2013 ಹಕ್ತಪುರ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿದ್ದು ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮೆಲ್ಲರ ಆತ್ಮ ಮಿತ್ರರಾದ ಆಲ್ಬನ್ ಮಿನಿಸಸ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಗೆಲ್ಲರಿಗೂ ಇವತ್ತು ಆಶೀರ್ವಾದ ರೆವರೆಂಡ್ ಫಾದರ್ ನೆಲ್ಸನ್ ಪಿಂಟರ್ ಅವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿಯಾಗಿ ಉಪಸ್ಥಿತಂತಹ ಈಗ ನಿರ್ಗಮಿಸಿದಂತಹ ಶ್ರೀ ಅನಿಲ್ ಕುಮಾರ್ ಖಟೀಲ್ ಅವರೇ, ಅತಿಥಿಗಳಾದಂತಹ ಸನ್ಮಿತರಾದ ಐವನ್ ಡಿಸೋಜರ್ ಅವರೇ, ಕೆ ಭಾಸ್ಕರ್ ಮೈಲಿರ್ ಅವರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದ ಆಲ್ಬನ್ ಅವರೇ, ನಮ್ಮ ಮಾಸ್ಟರ್ ದಸ್ಕಿನರ್ ಅವರೇ, ಜ್ಯೋತಿ ರೇಗರ್ ಅವರೇ, ಕಾರ್ಯಕ್ರಮ ನಿರೂಪಿಸುವಂತಹ ಸನ್ಮಿತರಾದಂತಹ ಜೀವನ್ ಅವರೇ, ಮುಂದಿರುವ ಎಲ್ಲ ನಮ್ಮ ಅಜಿತಾಗಿ ನಮ್ಮ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರ ಸೋದರರೇ, ಬಂಧು ಬೇಗನೆ, ಪ್ರಪ್ರಥಮವಾಗಿ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಸರ್ವರಿಗೂ ಕೂಡ ಸಲ್ಲಿಸುತ್ತಾ ಬಹಳಷ್ಟು ಸಂತೋಷವಾಗ್ತಿದೆ. ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಕ್ರಿಸ್ಮಸ್ ಹಬ್ಬವನ್ನು ಯೇಸು ಕ್ರಿಸ್ತರ ಯಾವ ಒಂದು ತತ್ವ ಆದರ್ಶ ಇದೆಯಾ ಅದೇ ತತ್ವ ಆದರ್ಶ ಒಳಗೊಂಡು ಸಮಾಜಕ್ಕೆ ಇವತ್ತು ಬೇರೆ ಬೇರೆ ಕಾರ್ಯಕ್ರಮ ಮತ್ತು ಸಮಾಜ ಜನಸಾಮಾನ್ಯರ ಕಣ್ಣೀರನ್ನು ಒರೆಸುವಂತ ಕಾರ್ಯಕ್ರಮ ಮಾಡುವ ಮೂಲಕ ಅದು ಅತ್ಯುತ್ತಮವಾದ ಸಂದೇಶವನ್ನು ಕಾರ್ಯಕ್ರಮ ಕೊಡ್ತಾ ಇದ್ದೆ ನಾನು ಹೇಳಿಕ್ಕೆ ಇಚ್ಛಿಸುವಂತ ಕೆಲಸ ಮಾಡಿ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಧ್ಯಕ್ಷರನ್ನು ಸರ್ವ ಸದಸ್ಯರನ್ನು ಇದಕ್ಕೆ ಪ್ರತಿಯೊಬ್ಬರು ಸರ್ವ ಜನರ ಪರವಾಗಿ ನಾನು ಇವತ್ತು ಅಭಿನಂದಿಸಲಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ಇವತ್ತು ಕ್ರಿಸ್ಮಸ್ ಹಬ್ಬ ಬಹುಶಃ ನಾವು ನಿನ್ನೆ ರಾತ್ರಿಯಿಂದಲೇ ಇವತ್ತು ಎಲ್ಲಾ ಕಡೆ ಕ್ರಿಸ್ಮಸ್ ಹಬ್ಬ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಬಹುಶಃ ಕ್ರಿಸ್ಮಸ್ ಹಬ್ಬ ಕೆಲವು ಒಂದು ಬರೀ ಸಮುದಾಯಕ್ಕೆ ಮತ್ತೆ ಸೀಮಿತವಾದಲ್ಲ, ಪರಸ್ಪರ ಇದನ್ನು ಹಂಚಿಕೊಂಡು ಬಹುಶಃ ಈ ಹಬ್ಬವನ್ನು ಎಲ್ಲರೂ ಕೂಡ ಬಹಳಷ್ಟು ಸಂತೋಷ ಬರ್ತವಂತ ಒಂದು ಆ ಹಬ್ಬ ಹಂಚುವಂತ ಅವಕಾಶ ಆಗುತ್ತಿದ್ದು ನಿರ್ದಿಗೂ ಕೂಡ ಇದು ನಮ್ಮ ಸಮಾಜ ಮತ್ತು ನಮ್ಮ ರಾಷ್ಟ್ರಕ್ಕೆ ಒಂದು ದೊಡ್ಡ ಒಂದು ಒಗ್ಗಟ್ಟಿನ ಕೊಡುಗೆ ಅಂತ ನಾನು ಕೂಡ ಹೇಳಿಕ್ಕೆ ಇಚ್ಛಿಸುವಂತ ಅವಕಾಶ ಮಾಡ್ತೇನೆ. ಆದ ಕಾರಣ ಇವತ್ತು ಯೇಸು ಕ್ರಿಸ್ತರ ಸಂದೇಶ ಇವತ್ತು ಯಾವುದಿತ್ತ ಅದು ಬಹುಶಃ ಜನಸಾಮಾನ್ಯನು ಅತ್ಯುತ್ತಮವಾಗಿ ದೇವರ ಪ್ರೀತಿಗೆ ಪಾತ್ರರಾಗುವಂತ ಅವಕಾಶ ಆಗಬೇಕಾದ್ರೆ ಯೇಸು ಕ್ರಿಸ್ತರ ಬೇರೆ ಸಂದೇಶ ಸಾಮಾಜಿಕವಾಗಿಯೂ ಶೈಕ್ಷಣಿಕವಾಗಿಯೂ ತಮ್ಮ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತ ಅವಕಾಶ ಆಗ್ಬೇಕನ್ನು ನಾನು ಹೇಳಿಕೆ ಇಚ್ಛಿಸ್ತೇನೆ. ಆದ ಕಾರಣ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಎಲ್ಲ ಕೆಲಸಗಳು ಅತ್ಯುತ್ತಮವಾಗಿ ನೆರವೇರುವಂತಹ ಅವಕಾಶ ಆಗಲಿ ಅಂತ ನಾನು ಹೇಳಿಕೊಂಡು ಒಬ್ಬ ಸೋದರನಾಗಿ ಯುವ ಜನಾಂಗಕ್ಕೆ ನನ್ನ ಕೋರಿಕೆ ಇಷ್ಟೇ. ನಮ್ಮ ಸಮಾಜದ ಸಮುದಾಯದ ದೇಶ ಈ ಪ್ರದೇಶದ ದೊಡ್ಡ ಆಸ್ತಿ ಸಂಪತ್ತಿ ಯಾವ್ದಂತ ಕೇಳಿದ್ರೆ ಅದು ನಮ್ಮಲ್ಲಿ ಇಷ್ಟು ಶ್ರೀಮಂತರಿದ್ದಾರೆ, ಇಷ್ಟು ಕಾರ್ ಇದೆ, ಇಷ್ಟು ಬಂಗ್ಲೆ ಇದೆ, ಅದು ನಮ್ಮ ಆಸ್ತಿ ಸಂಪತ್ತಲ್ಲ. ನಮ್ಮ ಸಮಾಜದ ಸಮುದಾಯದ ಪ್ರದೇಶದ ದೊಡ್ಡ ಆಸ್ತಿ ಸಂಪತ್ತು ಯಾವ್ದಂತ ಹೇಳಿದ್ರೆ ನಮ್ಮೆಲ್ಲರ ಹಿರಿಯರ ತ್ಯಾಗ, ತಾಳ್ಮೆ, ಮನೋಭಾವ, ಅವರ ವ್ಯಕ್ತಿತ್ವ ಮತ್ತು ಮೌಲ್ಯಧಾರಿತ ಜೀವನ ನಮ್ದು ದೊಡ್ಡ ಆಸ್ತಿ ಸಂಪತ್ತಾಗಿದೆ. ಅದನ್ನು ಮುಂದಿಟ್ಟುಕೊಂಡು ಮುಂದೆ ಯೋಜನೆ ಮುಂದೆ ಹೋದಾಗ ಖಂಡಿತವಾಗಿ ಅತ್ಯಂತ ಯಶಸ್ವಿ ತಡೆಯುವಂತ ಅವಕಾಶ ಆಗ್ತದೆ ನಾನು ಹೇಳಿಕೊಂಡು ಬಹುಶಃ ನಮ್ದೀಗ ಪವರ್ ಎಲ್ಲ ಟೆಂಪರ್ ಇರ್ಬೋದು, ನಮ್ದೇನು ಪರ್ಮನೆಂಟ್ ಅಲ್ಲ. ನಿಮ್ಮ ಈ ಸೇವ್ ಮಾಡೋ ಪವರ್ ಅದು ಪರ್ಮನೆಂಟ್ ಪವರ್ ಆಗಿದೆ. ಫಾದರ್ದು ಪರ್ಮನೆಂಟ್ ಪವರ್ ಯಾರು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಹುಶಃ ನಮ್ದು ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು. ಆದ ಕಾರಣ ಬಹುಶಃ ನಮ್ಮ ಜೀವನ ಇವತ್ತು ಹೇಗಿರ್ಬೇಕಂತ ಹೇಳಿದ್ರೆ ಇವತ್ತು ನಾನು ಮಂತ್ರಿ ಆಗಿದ್ದಾಗ ನನ್ನ ಮನೆಗೆ ಎಷ್ಟು ಜನ ಬರ್ತಾವಂತ ಮುಖ್ಯ ಅಲ್ಲ, ನಾನು ಕೊಡುಗೆ ಜಾನಿ ಆಗಿದ್ದಾಗ ನನ್ನ ಮನೆಗೆ ಎಷ್ಟು ಜನ ಬರ್ತಾವಂತ ಮುಖ್ಯ ಅಲ್ಲ, ನಾನು ಶ್ರೀಮಂತನಾಗಿದ್ದಾಗ ನನ್ನ ಮನೆಗೆ ಎಷ್ಟು ಜನ ಬರ್ತಾವಂತ ಮುಖ್ಯ ಅಲ್ಲ, ನನ್ನ ಅಂತಿಮ ದರ್ಶನಕ್ಕೆ ಎಷ್ಟು ಜನ ಬರ್ತಾರೆ ಅದು ಪ್ರಮುಖವಾದ ವಿಚಾರ ಆಗಿರುವಂತಹ ಆ ರೀತಿಯ ಸಂಸ್ಕೃತಿ ಆಗಬೇಕು. ಅಂತ ಒಂದು ಸಾಮಾಜಿಕವಾದ ಕೆಲಸವನ್ನು ಈ ಅಸೋಸಿಯೇಷನ್ ಮಾಡ್ತಾ ಇದೆ ಅಂತ ನಾನು ಹೇಳಿಕ್ಕೆ ಇಚ್ಛಿಸಿ ಕೆಲಸ ಮಾಡುವಂತದ್ದು. ಬಹುಶಃ ನಾನು ಇವತ್ತು ಮಂತ್ರಿ ಆಗಿರ್ಬೋದು, MLA ಆಗಿರ್ಬೋದು, UT ಖಾದರ್ ಆಗಿರ್ಬೋದು, ಇಲ್ಲಿ ನನ್ನ ಮನೆಗೆ ಹೋಗುವಾಗ ನನಗೇನು ಹೆಚ್ಚು ಕಮ್ಮಿ ಆದ್ರೆ ನೀವು ಯಾರು ಕೂಡ ನನ್ನ ಮನೆಗೆ ಬಂದು UT ಖಾದರ್ ಉಳ್ಳಾರ, MLA ಉಳ್ಳಾರ, ಮಂತ್ರಿ ಉಳ್ಳಾರ ಅಂತ ನೀವು ಯಾರು ಕೂಡ ಕೇಳುದಿಲ್ಲ. ನೀವೆಲ್ಲ ಕೇಳುದೇನು ಪುನಃ ಬೈದಿಂದ ಪುನಃ ಪೋತುನ ಪುನಃ 7 ಗಂಟೆಗೆ ಬರ್ಬೋದು ಅಂದ್ರೆ ನಮ್ಮ ಹೆಸರೇ ಇಲ್ಲ. ಸಣ್ಣದಿಂದ ನಮ್ಗೆ ಯಾವ ಹೆಸರು ಇಟ್ಕೊಂಡು ನಾವು ಮೇಲೆ ಬಂದಿದ್ದೇವ ಹೆಸರೇ ನಮ್ಮನ್ನು ಬಿಟ್ಟು ಹೋಗ್ತದೆ. ಮತ್ತೆ ಅಧಿಕಾರ, ಆಸ್ತಿ ಸಂಪತ್ತೆಲ್ಲ ಖಂಡಿತವಾಗಿ ನಮ್ಮ ಜೊತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೊತೆ ಏನಾದ್ರು ಬರದಿದ್ರೆ ಇಂತಹ ಸಾಮಾಜಿಕವಾದ ಕೆಲಸ ಇವತ್ತು ಮಾಡ್ತಿದ್ರೆ ಇದು ಮಾತ್ರ ಶಾಶ್ವತವಾಗಿ ನಮ್ಮೊಂದಿಗೆ ನೆಲೆ ನಿಲ್ತಂತ ಆಲೋಚನೆ ಅವಕಾಶ ನಾವೆಲ್ಲ ಇವತ್ತು ಹಮ್ಮಿಕೊಂಡು ನಾವು ಸರ್ವರಿಗೂ ಕೂಡ ಪ್ರೀತಿಗೆ ಪಾತ್ರದ ಜೀವನ ಸಾಗಿಸುವಂತ ಅವಕಾಶ ಆಗ್ಬೇಕಂತ ನಾನು ಹೇಳಿಕ್ಕೆ ಕೆಲಸ ಮಾಡ್ತೇನೆ. ಅದಕ್ಕೆ ಬಹುಶಃ ನಿಮ್ಮ ಇವಾಗ ನಾನು ಈ ಸಂಬಂಧ ಮಾತಾಡಿ ಹೋದ್ರೆ ಇನ್ನು 1 ಗಂಟೆ ಮಾತಾಡ್ಲಿಕ್ಕಿದೆ. ಬಹುಶಃ ನಾನು ಬಹಳಷ್ಟು ಬೇರೆ ಬೇರೆ ಕಾರ್ಯದ ಕಾರಣ ನೀವು ಕೂಡ ಎಲ್ಲ ಬಿಸಿದ ಸಂದರ್ಭದಲ್ಲಿ ಇವತ್ತು ಕ್ರಿಸ್ಮಸ್ ಬೇರೆ ಬೇರೆ ಹೋಗೋ ಸಂದರ್ಭ ಮುಂದಿನ ದಿವಸ ಇನ್ನಷ್ಟು ಮಾತಾಡುವಂತ ಅವಕಾಶ ಪಡ್ಕೊಳ್ಳುವ. ಒಂದೇ ಸಲ ನಮ್ಮ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ನಿಮ್ಮ ಕೆಲಸವನ್ನು ನೀವು ಅತ್ಯುತ್ತಮವಾಗಿ ದೇವರನ್ನು ಮೆಚ್ಚಿಸುವಂತ ಕೆಲಸ ತಾಗೋಕ್ ಹೋಗಿ. ಇವತ್ತು ಬಹುಶಃ ಕೆಲಸ ಮಾಡೋ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗೆಲ್ಲ ಬರ್ತದೆ, ಸ್ವಾಭಾವಿಕ ಬಂದಿದೆ.
ಬಂತು, ತುಂಬಾ ಬಂತು ಅಂತ ಹೇಳ್ತಾರೆ. ನಾನು ಹೇಳ್ತಾ ಅದೆಲ್ಲ ಸ್ವಾಭಾವಿಕ ಇದ್ದದೆ. ಜನರನ್ನು ಮೆಚ್ಚಿಸ್ ಬಹಳ ಕಷ್ಟ, ದೇವರನ್ನು ಮೆಚ್ಚಿಸುವಂತ ಕೆಲಸ ಇವತ್ತು ಆಗ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ನಮ್ಮ ಹತ್ರ ಪಂಚಾಯತ್ ಸದಸ್ಯರಿದ್ದಾರೆ. ಓಟಿಗೆ ನಿಲ್ಲುವಾಗ ಭಯಂಕರ ಖುಷಿ ಅವರಿಗೆ, ಪಂಚಾಯತ್ ಸದಸ್ಯರ ಕಾರ್ಪೊರೇಟರ್ಗೆಲ್ಲ ಭಯಂಕರ ಕೆಲಸ. ಓಟಿಗೆ ನಿಂತು ಗೆದ್ದು ಮತ್ತೊಂದು 8 ತಿಂಗಳು ಬಹಳ ಖುಷಿ, ಆ ಕೆಲಸ ಈ ಕೆಲಸ ಅಂತ. 1-1.5 ವರ್ಷ ಮನೆಗೆ ಬಂದು ಹೇಳ್ತಾರೆ, ಎಂಕ ಬರ್ಚಿ ಮಾರ ಈ ಪಂಚಾಯತ್ ಬರ್ದಾನೆ, ಏನ ಅಮ್ಮಗೆ ತಿಕ್ಕಿರಕ್ಕೆ ಗುಂಪುಳ್ತಾ ಇರ್ತಾರೆ, ನನಗೆ ಪಂಚಾಯತ್ ಸದಸ್ಯರೇ ಬೇಡ ಪಾಲಿಸನೇ ಹೇಳ್ತಾರೆ. ಆಗ ನಾನು ಕರೆಕ್ಟ್ ಆಗಿ ನಾನು ಹೇಳ್ತಾ ಇರ್ತೇನೆ, ಇದೆಲ್ಲ ಸ್ವಾಭಾವಿಕ ಇದ್ದದ್ದೇ. ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಸೇರಿಸಿ ಅದನ್ನು ದೊಡ್ಡ ಬಂಡಲ್ ಮಾಡಿ ಅದರ ಮೇಲೆ ನಿಂತು ನಾವು ಯಶಸ್ವಿಯಾಗಂತ ವ್ಯಕ್ತಿತ್ವ ಮನಸ್ಸಿಕೊಂಡು ಬರುವಂತ ಅವಕಾಶ ಆಗ್ಬೇಕಂತೇಳಿ. ಒಬ್ಬ ಬಹಳಷ್ಟು ಕಷ್ಟದಿಲ್ಲಂತೆ, ದೇವರ ಭಕ್ತ ಬಹಳ ಕಷ್ಟದಲ್ಲಿದ್ದ. ಬಹಳಷ್ಟು ಕಷ್ಟದ ಸಂದರ್ಭದಲ್ಲಿ ದೇವರಿಗೆ ಒಂದು ಪತ್ರ ಬರೀತಾನಂತೆ, ನಾನು ಬಹಳಷ್ಟು ಕಷ್ಟದಲ್ಲಿದ್ದೇನೆ, ನನಗೆ ಅರ್ಜೆಂಟ್ 2 ಸಲ ದುಡ್ಡು ಗಳಿಸ್ಬೇಕಂತೇಳಿ. ಲೆಟರ್ ಸಿಕ್ಕುದು ಯಾರಿಗೆ? ಪೋಸ್ಟ್ ಮಾಸ್ಟರ್ಗೆ. ಪೋಸ್ಟ್ ಮಾಸ್ಟರ್ ನೋಡಿದ್ರೆ ಹರಿದು ಬಿಸಾಡ್ತಾನೆ, ತಲೆ ಸರಿಲ್ಲ ಅಂತೇಳಿ. ಮತ್ತೆ 1 ವಾರ ಆಗುವಾಗ ಮತ್ತೊಂದು ಲೆಟರ್ ಬರ್ತದೆ, ನಾನು ಬಹಳಷ್ಟು ಕಷ್ಟದಲ್ಲಿದ್ದೇನೆ, ಮೊನ್ನೆ ಒಂದು ಲೆಟರ್ ಬರ್ತಿದ್ದೇನೆ, ಸುದ್ದಿ ಇಲ್ಲ. ಈ ಲೆಟರ್ ಸಿಕ್ಕಿದ ತಕ್ಷಣ 2 ಸ್ವಲ್ಪ ದುಡ್ಡು ಕಳಿಸ್ಬೇಕಂತೇಳಿ. 2ನೇ ಲೆಟರ್ ಸಿಕ್ಕಿದಾಗ ಪೋಸ್ಟ್ ಮಾಸ್ಟರ್ ನಿಜವಾಗಿ ಬೇಸರ ಆಗ್ತದೆ. ಇವನು ಬಹಳ ಕಷ್ಟದಲ್ಲಿ ಇರಬಹುದು, ಇಲ್ಲದ ದೇವರಿಗೆ ಇವನು 2 ಲೆಟರ್ ಬರ್ತಾ ಬರ್ಲಿಕ್ಕೆ ಅಂತೇಳಿ ಅವನಿಗೆ ಸಮಾಧಾನ ಆಗ್ಲಿ ಅಂತ ಹೇಳಿ ಇವನ ಸಂಬಳದಿಂದ ಇವನ ಕಿಶೆಯಿಂದ 1,000 ರೂಪಾಯಿ ತೆಗೆದು ಅದೇ ಅಡ್ರೆಸ್ಗೆ ಮತ್ತೆ ಮನೆ ಆರ್ಡರ್ ಮಾಡ್ತಾನೆ. ಇವನಿಗೆ 1,000 ರೂಪಾಯಿ ತೆಗೆದ ತಕ್ಷಣ ಪಕ್ಕದ ಅಂಗಡಿ ಏನ್ ಕೇಳ್ತಾನಂತೆ, ನಿನ್ನೆ ತನಗೊಂದು ನಯ ಪೈಸೆ ನಿನ್ನ ಕೈಯಲ್ಲಿಲ್ಲ ಮಾರ, ಈಗ ನಿನ್ನ ಕೈಗೆ 1,000 ನೋಟ್ ಇಲ್ಲಿಂದ ಬಂದಿದೆ ಅಂತೇಳಿ. ಅದಕ್ಕೆ ಅವನು ಹೇಳ್ತಾನೆ, ನಾನು ಬಹಳಷ್ಟು ಕಷ್ಟದಲ್ಲಿದ್ದೆ, ನಾನು ದೇವರಿಗೆ 2 ಪತ್ರ ಬರೆದೆ, ನಾನು ಬಹಳಷ್ಟು ಕಷ್ಟದಲ್ಲಿದ್ದೇನೆ, ನನಗೆ ಅರ್ಜೆಂಟ್ 2,000 ದುಡ್ಡು ಕಳಿಸ್ಬೇಕಂತೇಳಿ. ದೇವರು ನನಗೆ 2,000 ದುಡ್ಡು ಕಳಿಸಿದ್ದಾನೆ. ಆ ಕಲ್ಲ ಪೋಸ್ಟ್ ಮಾಸ್ಟರ್ 1,000 ರೂಪಾಯಿ ತಿಂದು ನನಗೆ 1,000 ಮಾತನ್ನಿರ್ತಾರೆ. ಬಸ್ ಇದೆಲ್ಲ ಆಗುದು ಸ್ವಾಭಾವಿಕ. ಯಾಕೆ ಜನರ ಮೆಚ್ಚಿಸಲಿಕ್ಕೆ ಬಹಳ ಕಷ್ಟ ಇದೆ. ದೇವರನ್ನು ಮೆಚ್ಚುವಂತ ಕೆಲಸ ಆಗಲಿ ನಿಮ್ಗೆ ಒಂದೊಂದು ದಿವಸ ಖಂಡಿತವಾಗಿ ಅದರ ಪ್ರತಿಭಾ ಸಿಕ್ಕೇ ವಿಶ್ವಾಸ ಇಟ್ಟುಕೊಂಡು ಬಹುಶಃ ಇದು ಕೂಡ ಬಹಳಷ್ಟು ಮಾತಾಡ್ಲಿಕ್ಕೆ. ಯಾಕಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳಿದೆ, ಹಣವೇ ನಮ್ಮ ಜೀವನದ ಮುಖ್ಯ ಗುರಿ ಆಗಿರ್ಬಹುದು. ನೆಮ್ಮದಿ ಸಿಗ್ಬೇಕಾದ್ರೆ ಇಂಥ ಸಾಮಾಜಿಕವಾದ ಕೆಲಸದಿಂದ ನಮ್ಮ ಆತ್ಮಕ್ಕೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ನಾವು ಉತ್ತಮವಾಗಿ ಮಲಗುವಂತ ಅವಕಾಶ ಆಗ್ಬೇಕಾಗ್ತದೆ. ನಾವೇನೇ ಮಾಡಿದ್ರು ಕೂಡ ನಮಗೆ ರಾತ್ರಿ ನಿದ್ದೆ ಬರೆದ್ರೆ ಏನು ಪ್ರಯತ್ನ ಅಂತ ನಾವಿದು ಆಲೋಚನೆ ಮಾಡಿ ಕೂತ್ಕೊಂಡ ಪರಿಸ್ಥಿತಿ. ಒಬ್ಬ ಬಹಳ ಶ್ರೀಮಂತ ಇದ್ದಂತೆ, 3-4 ಫ್ಲೋರ್ ಮನೆ, AC ರೂಮಲ್ಲಿ ಇದ್ದು ಕೂಡ ಇವನಿಗೆ ನಿದ್ದೆ ಬರೋದಿಲ್ಲ. ಇವನಿಗೆ ನಿದ್ದೆ ಬರೋದಂತ ಆ ಕಡೆ ತಲುಪಿಸಿ ಹೋಗ್ತಾ ಒಂದು ಕಣ್ಣು ಕಿಟಿಕಿಯಲ್ಲಿ ಬಂದು ನೋಡಿದಾಗ ಕೆಳಗೊಬ್ಬ ಸಣ್ಣ ಜೋಪಡಿ ಮನೆಯಲ್ಲಿ ರೈತ ಗಂಜಿ ಊಟ ಮಾಡಿ ಒಂದು ಚಾಪೆ ಹಾಕಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದು, ಅವನ ಗೊರಕ್ಕೆ ಇವನಿಗೆ ಕೇಳ್ತಿದ್ದ. ಇವನಿಗೆ ಬಹಳ ತಲೆಬೆ ಮರುದಿವಸ ಬೆಳಿಗ್ಗೆ ಕರೆದು ಕೇಳ್ತಾನಂತೆ, ನಿನ್ನೆ ಬಹಳ ಚೆನ್ನಾಗಿ ನೀನು ನಿದ್ದೆ ಮಾಡ್ತಿದ್ಯಾ, ನಿನ್ನ ಗೊರಕೆ ಶಬ್ದ ನನ್ಗೆ ಕೇಳ್ತಾ ಇತ್ತು, ನನ್ಗೆ ಏನಿದ್ರು ಕೂಡ ನಿದ್ದೆ ಬರುದಿಲ್ಲ. ಆದ ಕಾರಣ ನೀನು ನಿನ್ನ ದೇವರ ಹತ್ರ ನನಗೆ ಕೂಡ ಪ್ರಾರ್ಥನೆ ಮಾಡಬೇಕು, ನಿನ್ನಾಗೆ ನನಗೆ ಚೆನ್ನಾಗಿ ನಿದ್ದೆ ಬರಲಿ ಅಂತ ಹೇಳಿ ಅವನಿಗೆ 1,00,000 ರೂಪಾಯಿ ಕೊಡ್ತಾನಂತೆ. ಅವತ್ತು ರಾತ್ರಿ ಇವನಿಗೆ ನಿದ್ದೆ ಬರೋದಿಲ್ಲ ಅಂತ ಹೇಳಿ ಆ ಕಡೆಗೆಲ್ಲ ಹೋದಾಗ ಪಕ್ಕದ ಕಿಟಕಿ ಬಂದು ನೋಡಿದಾಗ ನಿನ್ನೆ ಮಲಗಿದ್ದವನು ಇವತ್ತು ಆ ಕಡೆ ಹೋಗ್ತಾ ಇದ್ದಾನಂತೆ. ಮರುದಿವಸ ಬಂದು ಕೇಳ್ತಾನೆ, ಇದೇನು ಮಾರ್ರೆ, ಮೊನ್ನೆ ನೀವು ಚೆನ್ನಾಗಿ ನಿದ್ದೆ ಮಾಡ್ತೇವೆ ಅಂತ ಹೇಳಿ ನಿನ್ಗೆ ನನಗೆ ನಿದ್ದೆ ಬರುದಿಲ್ಲ, ನಿನ್ಗೆ ಚೆನ್ನಾಗಿ ನಿದ್ದೆ ಬರ್ತದೆ, ನಿನ್ನಾಗೆ ನನಗೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅಂತ ನಾನು ಕೇಳಿದ್ದೆ, ನಿನ್ನೊಳಗ ನೀನು ಆ ಕಡೆಗೆ ಹೋಗ್ತದೆ, ಪರಿಸ್ಥಿತಿ ಏನಂತೇಳಿ. ಆಗ ಅವನು ಹೇಳ್ತಾನಂತೆ, ಮೊನ್ನೆ ನನ್ನ ತನಕ ನನ್ನ ಚೆನ್ನಾಗಿ ನಿದ್ದೆ ಮಾಡಿದ್ದೇನೆ, ನಿನ್ನೆ ನೀವು ನನ್ನ ಕರೆದು ನನ್ನ ದೇವರ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ನನಗೆ 1,00,000 ನೀವು ಕೊಟ್ಟಿದ್ದೀರಿ, ಈ 1,00,000 5,00,000 ಮಾಡದಂತೇಳಿ ನನಗೆ ನಿದ್ದೆಲ್ಲ ಪರಿಸ್ಥಿತಿ ಮಾತ್ರ ಇದೆಲ್ಲ ಅದು ಸ್ವಾಭಾವಿಕ. ಆದ ಕಾರಣವಶ ನಮಗೆ ನೆಮ್ಮದಿಯ ಜೀವನದ ಅತಿ ಮುಖ್ಯದ ಆಲೋಚನೆ ಮಾಡಬೇಕು. ಯೇಸು ಕ್ರಿಸ್ತ ಸತ್ತ ಸಂದೇಶ ಇದು ಸಾಮಾಜಿಕವಾಗಿ ಸೇವೆ ಮನೋಭಾವನ ಹಮ್ಮಿಕೊಳ್ಳುವಂಥದ್ದು. ಬಹುಶಃ ಅವರ ತತ್ವ ಆದರ್ಶದ ಮೇಲೆ ನಿಮ್ಮೆಲ್ಲ ಮಿಷನ್ಗಳು ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಆಶ್ರಮಕ್ಕೆ ಸಂಬಂಧಪಟ್ಟ ಇವತ್ತು ಈ ದೇಶದ ಉದ್ದಗಲಕ್ಕೂ ಬೇರೆ ಬೇರೆ ಪ್ರದೇಶದಲ್ಲಿ ಜನಸಾಮಾನ್ಯರ ಕಣ್ಣೀರನ್ನು ಹೊರಿಸುವಂತ ಕೆಲಸ ಬಹುಶಃ ಜನಸಾಮಾನ್ಯ ಶಾಶ್ವತವಾಗಿ ಇರುವಂತಹ ಒಂದು ನೆನಪಂತ ನಾನು ಇವತ್ತು ಹೇಳಿಕೊಳ್ತಾ, ಖಂಡಿತವಾಗಿ ಜಾಸ್ತಿ ಹೆಚ್ಚೇನು ಮಾತಾಡೋದಿಲ್ಲ, ಉದ್ದವಾಗಿ ಭಾಷಣ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಒಬ್ಬನಿಗೆ ಬಹಳಷ್ಟು ಅಭ್ಯಾಸ ಅಂತೆ. ಇಂಥ ಕಾರ್ಯಕ್ರಮಕ್ಕೆ ಬರೋದು, ಉದ್ದವಾಗಿ ಭಾಷಣ ಮಾಡೋದು, ಪಕ್ಕದ ಕೂತ್ಕೊಂಡು ಕೇಳುದು, ಇವತ್ತು ನನ್ನ ಭಾಷಣ ಹೇಗಿತ್ತಂತೆ. ಇದೇ ರೀತಿ ಇಂಥ ಕಾರ್ಯಕ್ರಮಕ್ಕೆ ಬಂದು ಉದ್ದವಾಗಿ ಭಾಷಣ ಮಾಡಿ ಪಕ್ಕದೋಗಿ ಕೂತ್ಕೊಂಡು ಕೇಳಿದಾಗ ಅಲ್ಲಿ ಒಬ್ಬ ಯುವಕ ಇತ್ತಂತೆ. ಅವನದ ಕೇಳ್ತಾನಂದ್ರೆ ಇವತ್ತು ನನ್ನ ಭಾಷಣ ಹೇಗಿತ್ತಂತೆ. ಆ ಯುವಕ ಹೇಳ್ತಾನಂತೆ, ನಿಮ್ಮ ಭಾಷಣ ನನಗೆ ಇಲ್ಲಿ ಕೇಳೋದಕ್ಕಿಂತಲೂ ನನ್ನ ಮನೆಯಲ್ಲಿ ಕೂತ್ಕೊಂಡು ನನಗೆ ಟಿವಿಯಲ್ಲಿ ನೋಡಲಿಕ್ಕೆ ಬಹಳ ಖುಷಿ ಆಗ್ತದೆ ಅಂತ ಹೇಳಿ. ಇವನಿಗೆ ಬಹಳ ಆಶ್ಚರ್ಯ ಆಗ್ತದೆ. ನೀವು ಕೇಳ್ತಾರೆ, ಅದೇನು ಮಾರ್ರೆ, ನನ್ನ ಭಾಷಣ ನನ್ನ ಮುಂದೆ ಕೇಳೋದಕ್ಕಿಂತಲೂ ಕೂಡ ನಿನಗೆ ನಿನ್ನ ಮನೆಯಲ್ಲಿ ಕೂತ್ಕೊಂಡು ಟಿವಿಯಲ್ಲಿ ನೋಡ್ಲಿಕ್ಕೆ ಏನು ಬಹಳ ಖುಷಿ ಆಗ್ತದೆ, ನೀನು ನನಗೆ ಕಾರಣ ಹೇಳ್ಬೇಕಂತ ಹೇಳಿದಾಗ ಯುವಕ ಹೇಳ್ತಾನಂತೆ, ನನ್ನ ಮನೆಯಲ್ಲಿ ನನ್ನ ಟಿವಿಯ ಚಾನೆಲ್ ಅದೇ ಚೇಂಜ್ ಮಾಡ್ಬೋದು ಮಾರ, ಇಲ್ಲಿ ಅದು ಕೂಡ ಆಗುದಿಲ್ಲ ಅಂತ ಹೇಳಿ. ಈ ಪರಿಸ್ಥಿತಿ ನಮ್ಗೆ ನಿಮ್ಗೆ ಆಗುವಂತ ಅವಕಾಶ ಬೇಡ, ಮುಂದಿನ ದಿನಗಳಲ್ಲಿ ಬಹುಶಃ ಜೊತೆ ಸೇರಿ ಮುಂದೆ ಹೋಗುವಂತ ಅವಕಾಶ ಪಡ್ಕೊಂತ ಹೇಳಿಕೊಳ್ತಾ ಪಿಯೂಷ್ ಮುಂತೇರು ಮತ್ತು ಎಲ್ಲ ನಮ್ಮ ಈ ಸಂಘಟನೆ ಅಧ್ಯಕ್ಷರಿಗೂ ಸದಾ ನಮ್ಮ ವಿಶೇಷವಾದ ಶುಭಾಶಯ ಸಲ್ಲಿಸಿ ಸ್ವಲ್ಪ ಬೇಗ ಹೋಗೋದು ನಿಮ್ಮೆಲ್ಲ ಕ್ಷಮೆಯನ್ನು ಯಾಚಿಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಕೇಳಿಕೊಂಡು ಹಿಂದೆ
ಹಿಂದೆ ಶಾಸಕನಾಗಿದ್ದೆ. ನಿಮ್ಮೆಲ್ಲರ ಆಶೀರ್ವಾದ ಮತದ ಮೂಲಕ ಇವತ್ತು ಸಚಿವನಾಗಿ ಮಾಡಿದ್ದೀರಿ. ನೀವು ಇಟ್ಟಂತ ವಿಶ್ವಾಸ, ಕೊಟ್ಟಂತ ಮತಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಪ್ರಾಮಾಣಿಕತೆ ಈ ರಾಜ್ಯದ ಉದ್ದಕ್ಕೂ ಸೇವೆ ಮಾಡೋ ಸಂದರ್ಭದಲ್ಲಿ ಸಲಹೆ, ಸೂಚನೆ, ಮಾರ್ಗದರ್ಶನ, ಆಶೀರ್ವಾದ ಇರಲಿ ಅಂತ ಬೇಡಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಸರ್, ಟೈಮ್ ಇದ್ರೆ ಇನ್ನೂ ಸ್ವಲ್ಪ ಮಾತಾಡ್ತೀರಾ ಅಂತ ಮಂತ್ರಿಗಳೇ, ಇನ್ನು ಸ್ವಲ್ಪ ಮಾತಾಡ್ತೀರಂತ. ಒಂದು ಮಾತ್ರ ಸತ್ಯ ಖಾದರ್ ಅವರೇ, ದಯವಿಟ್ಟು ದೇವರವರ ಕಾಲಿಂಗ್ಗೆ ಬೇಗ ಬರೆದು ಏಕೋತ್ತಿರ. ದೇವರು ನನ್ನ ಹತ್ರ ಹೇಳಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ UT ಖಾದರ್ ಬೇಕಂತ. ಅದರಿಂದ ಈಸ್ ನಂಬರ್ 1 ಮಿನಿಸ್ಟರ್ ನಾವ್ ಇನ್ ದ ಪೋರ್ಟ್ಫೋಲಿಯೋ. ಐ ನೋ ದಟ್. ಇವತ್ತು ಸ್ಮರಣೀಯ ಕಾಣಿಕೆ ನಮ್ಮಿಂದ ತಿಳ್ಕೊಂಡು ನೀವು ಹೊರಡ್ಬೇಕು. ನಮ್ಮ ಅಧ್ಯಕ್ಷರು ನಿಮ್ಮ ಸ್ಮರಣೀಯ ಕಾಣಿಕೆ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ವಿತ್ ಅಸ್. ಆರೋಗ್ಯ ಮಂತ್ರಿ ನಮ್ಮೊಂದಿಗೆ ನಮ್ಮ ಪ್ರೀತಿಯ ರೆವರೆಂಡ್ ಫಾದರ್ ನೆಲ್ಸನ್ ಪಿಟ್ಟರ್ ಅವರಿದ್ದಾರೆ. ಅವರು ಇಲ್ಲಿ ಬಿಕನಟೆಯಲ್ಲಿ ಇನ್ಫೆಂಟ್ ಜೀಸಸ್ ಸೈನ್ ಅಲ್ಲಿ ಇರುವಾಗ ಎಲ್ಲರಿಗೂ ಚಿರಪರಿಚಿತರು, ಎಲ್ಲರ ಪ್ರೀತಿಗೆ ಮೆಚ್ಚುಗೆಗೆ ಪಾತ್ರವಾದವರು. ಅವರು ಮ್ಯಾಂಗ್ಳೂರ್ ಡಯಾಸಿಸನ್ ಕ್ಯಾರಿಸ್ಮ್ಯಾಟಿಕ್ ಗ್ರೂಪ್ ಡೈರೆಕ್ಟರ್ ಆಗಿದ್ರು. ಈಗ ಅವರು ತಮ್ಮ PhD ಡಿಗ್ರಿಯನ್ನು ಮುಂದುವರಿಸ್ತಾ ಇದ್ದಾರೆ. ಕಲಿಯುವಿಕೆಗಾಗಿ ಅವರು ರಾಣಿಪುರದಲ್ಲಿದ್ದಾರೆ. ಬಹಳ ಸಂತೋಷ, ಇವತ್ತು ನಮ್ಮೊಂದಿಗೆ ಅವರಿದ್ದಾರೆ. ದಯವಿಟ್ಟು ಫಾದರ್, ನೀವು ಮುಂದೆ ಬಂದು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ಸಂದೇಶಗಳನ್ನು ಕೊಡಬೇಕಾಗಿ ವಿನಂತಿ. ವೇದಿಕೆಯ ಮೇಲೆ ಆಸೀನರಾಗಿದ್ದಂತಹ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಹಾಗೂ ಇಲ್ಲಿ ನೆರೆದಿರುವಂತಹ ನನ್ನ ಪ್ರಿಯ ಸಹೋದರರಿಗೆ ಪ್ರಪ್ರಥಮವಾಗಿ ನಾನು ನಿಮಗೆಲ್ಲರಿಗೂ ಇಂದಿನ ದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತರ ಜನನದ ಹಬ್ಬ ನಮಗೆಲ್ಲರಿಗೂ ಶುಭವಾಗಲಿ, ಆಶಿಸಿದಂತಹ ಪ್ರೀತಿ, ಶಾಂತಿ ನಮಗೆಲ್ಲರಿಗೂ ಲಭಿಸಲಿ ಎಂಬುದಾಗಿ ನಾನು ಇವತ್ತು ಬೇಡಿಕೊಳ್ತಾ ಇದ್ದೇನೆ. ಹೌದು, ಇವತ್ತು ಜಗತ್ತಿನಾದ್ಯಂತ ಯೇಸು ಕ್ರಿಸ್ತರ ಹಬ್ಬವನ್ನು ನಾವು ಕೊಂಡಾಡ್ತಾ ಇದ್ದೇವೆ, ಆಚರಿಸ್ತಾ ಇದ್ದೇವೆ, ಸಂಭ್ರಮ ಸಡಗರ ಎಲ್ಲಿಯೂ. ಆದರೆ ಈ ಸಂದರ್ಭದಲ್ಲಿ ನಾನೊಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ. 2013 ವರ್ಷಗಳ ಹಿಂದೆ ಹುಟ್ಟಿ ಬಂದಂತಹ ಆ ಪರಿಸರದಲ್ಲಿ ಜೀವಿಸಿದಂತಹ ಆ ಯೇಸು ಇವತ್ತಿನ ಈ ಜಗತ್ತಿಗೆ ಎಷ್ಟು ಪ್ರಸ್ತುತ? ಅವರು ಆ ಕಾಲದ ಜನರಿಗೆ ತಮ್ಮ ನೀತಿ ಬೋಧನೆ ಸಂದೇಶವನ್ನು ನೀಡಿದ್ರು. ಆ ನೀತಿ ಬೋಧನೆ ಇವತ್ತಿಗೂ ಪ್ರಸ್ತುತವೇ? ಒಂದು ವೇಳೆ ಯೇಸುವನ್ನು ನಾವು ಕೇವಲ ಒಂದು ಸಮುದಾಯದ ಆರಾಧ್ಯ ದೇವರು, ಲೋಕೋದ್ಧಾರಕರು, ಮೆಸ್ಸಾಯ ಅಂತ ಸ್ವೀಕರಿಸಿದರೆ ಅವರು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತಗೊಳ್ಳುವಂತಹ ಒಂದು ಸಂದರ್ಭ. ಆದರೆ ಯೇಸು ಸ್ವಾಮಿ ಹುಟ್ಟಿ ಬಂದದ್ದು ಕೇವಲ ಒಂದು ಸಮಾಜಕ್ಕೆ ಅಲ್ಲ, ಒಂದು ಸಮುದಾಯಕ್ಕೆ ಅಲ್ಲ, ಒಂದು ಜಾತಿಗೆ ಅಲ್ಲ. ಬದಲಾಗಿ ಯಾರು ಮಾನವೀಯತೆ ಕಾಳಜಿಯನ್ನು ಹೊಂದಿದ್ದಾರೋ ಅವರೆಲ್ಲರಿಗೋಸ್ಕರ, ಅವರೆಲ್ಲರ ನಾಯಕರಾಗಿ ಅವರು ಹುಟ್ಟಿ ಬಂದಿದ್ದಾರೆ. ಅವರು ಇವತ್ತು ಯಾರು ಈ ಪ್ರಪಂಚದಲ್ಲಿ ಮಾನವೀಯತೆ ಕಾಳಜಿಯನ್ನು ಹೊಂದಿದಂತಹ ಸೇವಾ ಕೆಲಸಗಳನ್ನು ಮಾಡುತ್ತಾರೆ, ಅವರಿಗೆ ಅವರು ನಾಯಕರು, ಅವರ ಆರಾಧ್ಯ ದೇವರು. ಆದ್ದರಿಂದ ಯೇಸು ಸ್ವಾಮಿ ಹುಟ್ಟಿನಿಂದಲೇ ಒಬ್ಬ ಕ್ರಾಂತಿಕಾರಕ. ಅವರು ಹುಟ್ಟು ಕ್ರಾಂತಿಕಾರಕ, ಅವರೊಬ್ಬ ಕ್ರಾಂತಿಕಾರಿ. ಆದ್ದರಿಂದ ಅವರ ಹುಟ್ಟೆ ಒಂದು ನಮ್ಮ ಯೋಚನೆಗೆ ನಿಲುಕದಂತಹ ಒಂದು ಹುಟ್ಟು. ಅಷ್ಟೊಂದು ದೊಡ್ಡ ದೇವರ ಮಗನು ಎಂದು ಕರೆಸಿಕೊಳ್ಳುವಾತ ದನದ ಗೋದಲಿಯಲ್ಲಿ ಹುಟ್ಟುವುದು ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಲು ಸಾಧ್ಯವಿಲ್ಲ. ಅಷ್ಟು ಮಾತ್ರವಲ್ಲ, ಆತನಿಗೆ ಹುಟ್ಟುವಾಗ ಗೌರವ ಸಲ್ಲಿಸಲು ಬಂದವರು ಆ ಭಾಗ್ಯ ಲಭಿಸಿದ್ದು ಕೆಲ ಕುರುಬರಿಗೆ ವಿದ್ಯೆ ಇಲ್ಲ, ಸಂಸ್ಕೃತಿ ಇಲ್ಲ, ಏನು ಅಂತ ಗೊತ್ತಿಲ್ಲದಂತಹ ಆ ಒಂದು ಕುರುಬರಿಗೆ ಅವರು ದರ್ಶನವನ್ನಿಟ್ಟರು. ಈ ಮೂಲಕ ಅವರು ತೋರಿಸಿಕೊಟ್ಟದ್ದು ಏನೆಂದ್ರೆ ಅವರು ಯಾತಕ್ಕೋಸ್ಕರ ಬಂದಿದ್ದಾರೆ, ಏನು ಮಾಡಲು ಅವರು ಇಚ್ಛಿಸುತ್ತಾರೆ ಎಂಬುದಾಗಿ. ಇವತ್ತು ಯೇಸು ಕ್ರಿಸ್ತರನ್ನು ನಾವು ದೇವರು ಎಂದು ತೆಗೆದುಕೊಂಡು ಅವರನ್ನು ಆರಾಧಿಸುವ, ಪೂಜಿಸುವ ವ್ಯಕ್ತಿಯಾಗಿ ತೆಗೆದುಕೊಂಡ್ರೆ ಬಹುಶಃ ಯೇಸುವಿನ ಹುಟ್ಟು ಅದು ಸಾರ್ಥಕವಾಗದು.
ಯೇಸುವಿನ ಹುಟ್ಟು ಸಾರ್ಥಕವಾಗಬೇಕಾದ್ರೆ ಅವರು ಕೇವಲ ದೇವರು ಮಾತ್ರವಲ್ಲ, ಬದಲಾಗಿ ಮಾನವೀಯತೆಯನ್ನು ಮರೆಯುವಂತಹ ಜೀವನವನ್ನು ನಡೆಸಲು ಪ್ರೇರೇಪಿಸುವಂತಹ ಒಬ್ಬ ಪ್ರೇರಕ ಶಕ್ತಿ ಎಂಬುದಾಗಿ ನಾವು ತೆಗೆದುಕೊಳ್ಳಬೇಕು. ಅವರು ಬೋಧಿಸಿದ್ದು ಕೇವಲ 3 ವರ್ಷ, ಆದರೆ ಈ 3 ವರ್ಷದ ಬೋಧನೆ ಇವತ್ತು ಪ್ರಪಂಚದಾದ್ಯಂತ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಅವರು 3 ವರ್ಷದ ಬೋಧನೆಯಿಂದ ಅದೆಷ್ಟೋ ಸಾವಿರಾರು ನಾಯಕರು ಹುಟ್ಟಿ ಬಂದಿದ್ದಾರೆ. ಯಾಕೆಂದ್ರೆ ಅವರು ಬೋಧಿಸಿದ್ದು ನೀತಿ, ಅವರು ಬೋಧಿಸಿದ್ದು ಅನೀತಿ ವಿರುದ್ಧ ಬಂಡಾಯ, ಅವರು ಬೋಧಿಸಿದ್ದು ಸಮಾನತೆ. ಇವತ್ತಿನ ಪ್ರಪಂಚದಲ್ಲಿ ಒಂದು ರೀತಿಯ ಬಂಡವಾಳಶಾಹಿ ಪ್ರಪಂಚ, ಇವತ್ತು ಪಾಳೆಗಾರಿಕೆ ಸರ್ವಾಧಿಕಾರಿ ನಡೆಯುವಂತಹ ಪರಿಸ್ಥಿತಿಯಲ್ಲಿ ಅಂತಹ ಒಂದು ವ್ಯವಸ್ಥೆಗೆ ಅವರು ಧಿಕ್ಕಾರವನ್ನು ಮಾಡಿದರು. ಅಂತಹ ಒಂದು ವ್ಯವಸ್ಥೆಯನ್ನು ಅವರು ಪ್ರತಿಭಟಿಸಿದರು. ಯಾರ ಮುಖಚಾರೆಯನ್ನು ನೋಡಿ ಅವರು ಮಾತನಾಡಿಲ್ಲ, ಬದಲಾಗಿ ಮುಖವಾಡಗಳನ್ನು ಧರಿಸಿದಂತಹ ವ್ಯಕ್ತಿಗಳನ್ನು ಖಂಡಿಸಿ ಅವರನ್ನು ಸಮಾಜದ ಮುಂದೆ ತನ್ನ ಬೋಧನೆಯ ಮೂಲಕ ಬೆತ್ತಲಾಗಿಸಿದಂತಹ ಒಬ್ಬ ಧೀಮಂತ ಕ್ರಾಂತಿಕಾರಿ ನಾಯಕ. ಇಂತಹ ಕ್ರಾಂತಿಕಾರಿ ನಾಯಕ ಇವತ್ತು ನಮ್ಮಲ್ಲಿ ಕೂಡ ಇಂತಹ ಒಂದು ಕ್ರಾಂತಿಯ ಪ್ರೇರಣೆಯನ್ನು ಅವರು ಹುಟ್ಟಿಸಬೇಕು. ಹೌದು, ಇಂತಹ ಕ್ರಾಂತಿಯ ಪ್ರೇರಣೆಯನ್ನು ಅವರು ಸಾವಿರಾರು ಜನರಿಗೆ ನೀಡಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ದೇಶದ ಮಹಾತ್ಮರು, ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂತಹ ಮಹಾತ್ಮ ಗಾಂಧೀಜಿಯವರು ಯೇಸು ಕ್ರಿಸ್ತರ ಪರಮ ಭಕ್ತರಾಗಿದ್ದರು. ಪ್ರತ್ಯೇಕವಾಗಿ ಬೆಟ್ಟದ ಮೇಲಿನ ಅವರ ಒಂದು ಪ್ರವಚನಗಳು ಅವರಿಗೆ ತುಂಬಾ ಇಷ್ಟವಾಗಿತ್ತು. ಪ್ರತ್ಯೇಕವಾಗಿ ನಿನ್ನ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸು ಎಂಬಂತಹ ಆ ಬೋಧನೆ, ಅಹಿಂಸಾವಾಗಿ ಯಾವುದೇ ರೀತಿಯ ಹಿಂಸೆ ಇಲ್ಲದೆ ಹೇಗೆ ನಾವು ನಮ್ಮ ಯುದ್ಧವನ್ನು ಜಯಿಸಬಹುದು ಎಂಬುದಾಗಿ ಯೇಸುವಿನಿಂದ ಅವರು ಕಲಿತುಕೊಂಡ್ರು. ಮಾತ್ರವಲ್ಲದೆ ಆ ಒಂದು ತತ್ವವನ್ನು, ಆ ಒಂದು ಸಿದ್ಧಾಂತವನ್ನು ತನ್ನ ಹೋರಾಟದಲ್ಲಿ ಈ ನಮ್ಮ ನಾಡಿನಲ್ಲಿ, ಹಿಂದೂ ರಾಷ್ಟ್ರದಲ್ಲಿ, ಹಿಂದೂ ಜನತೆಗೋಸ್ಕರ, ತನ್ನೆಲ್ಲ ಜನರಿಗೋಸ್ಕರ ಆ ಕ್ರಿಸ್ತನ ತತ್ವಗಳನ್ನು ಅಳವಡಿಸಿಕೊಂಡವರು ಸ್ವಾತಂತ್ರ್ಯವನ್ನು ಅವರು ಗಳಿಸಿಕೊಟ್ಟಿದ್ದಾರೆ. ಪ್ರಪಂಚದಾದ್ಯಂತ ಕ್ರೈಸ್ತನನ್ನು ಹಿಂಬಾಲಿಸುವಂತ ಕ್ರೈಸ್ತ ರಾಜ್ಯಗಳು ಕೈಯಲ್ಲಿ ಬಂದೂಕು ಹಿಡಿದುಕೊಂಡು ತಮ್ಮ ಸ್ವಾತಂತ್ರ್ಯವನ್ನು ಗಳಿಸಿದ್ರೆ, ಈ ನಮ್ಮ ನಾಯಕ ಯೇಸುವಿನ ತತ್ವವನ್ನು, ಅಹಿಂಸಾ ತತ್ವವನ್ನು ಹಿಡಿದುಕೊಂಡು ಈ ನಮ್ಮ ನಾಡಿಗೆ, ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟದ್ದು ಖಂಡಿತವಾಗಿಯೂ ನಮಗೆ ಹೆಮ್ಮೆ ಮತ್ತು ಅಭಿಮಾನದ ವಿಷಯ. ಅವರ ಪ್ರೇರಣೆಯಿಂದ ದಕ್ಷಿಣ ಆಫ್ರಿಕಾದಲ್ಲಿ ಈ ಮೊನ್ನೆ ತಾನೇ ನಿಧನಗೊಂಡಂತಹ ನೆಲ್ಸನ್ ಮಂಡೇಲರು ಕೂಡ ಪ್ರೇರೇಪಿತರಾಗಿದ್ರು. ಹೀಗೆ ಹಲವಾರು ಜನರಿಗೆ ಪ್ರೇರೇಪಿತ ಶಕ್ತಿಯಾಗಿದ್ರು ಯೇಸು ಸ್ವಾಮಿ ಅವರು. ಆದ್ದರಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಕೇವಲ ಕ್ರಿಸ್ಮಸ್ ಗೋದಲಿಗಳು, ಸ್ಟಾರ್ಗಳು ಅಥವಾ ಇಂತಹ ಕೆಲವು ಟ್ಯಾಬ್ಲೆಗಳನ್ನು ಕೇವಲ ನಡೆಸಿದರೆ ಸಾಲದು. ಅದು ಕೇವಲ ಒಂದು ಬಾಹ್ಯವಾಗಿ ತೋರಿಸುವಂತಹ ಒಂದು ಚಟುವಟಿಕೆ. ಆದ್ರೆ ಯೇಸು ನಮಗೆ ತೋರಿಸಿದಂತಹ ದಾರಿಯಲ್ಲಿ ನಡೆಯಬೇಕು, ಅದು ಮುಖ್ಯ. ಅಂತಹ ಒಂದು ಕೆಲಸವನ್ನು ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಬಹಳ ವರ್ಷಗಳಿಂದ ಮಾಡುತ್ತಾ ಇದೆ. ಈಗ ತಾನೇ ನಮ್ಮ ಕಣ್ಣೆದುರಲ್ಲೇ ನಾವು ನೋಡಿದೆವು, ಅವರು ಇಂತಹ ಕೆಲಸ ಮಾಡಲು ಹೇಗೆ ಪ್ರೇರೇಪಣೆ ಮಾಡುತ್ತಾರೆ. ಅವರು ಧನ ಸಹಾಯ ಹಾಗೂ ಇತರ ಸಹಾಯವನ್ನು ನೀಡುತ್ತಾ ಇದ್ದಾರೆ. ಮಾತ್ರವಲ್ಲದೆ ಸಮಾಜದಲ್ಲಿ ಅನೀತಿಯಾದಾಗ, ಸರ್ವಾಧಿಕಾರಿ ಧೋರಣೆ ಬಂದಾಗ ಅದರ ವಿರುದ್ಧ ಧ್ವನಿಯನ್ನು ಎತ್ತಿ ಬಂಡಾಯವನ್ನು ಸಾರುವಂತಹ ಕೆಲಸ ಕೂಡ ಅವರು ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಕೂಡ ಇಂತಹ ಕೆಲಸವನ್ನೇ ಮಾಡಿದರು. ಆದರೆ ಅವರಿಗೆ ಕೊನೆಗೆ ಸಿಕ್ಕಿದ್ದು ಸಾವು. ಆದರೆ ಈ ಸಾವು ಬಹುಶಃ ಲೋಕದ ದೃಷ್ಟಿಯಲ್ಲಿ ಅವರ ಒಂದು ಸೋಲು ಎಂಬುದಾಗಿ ಕಾಣಬಹುದು. ಹೌದು, ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಸತ್ತರು. ಯಾಕಂದ್ರೆ ಅವರ ತತ್ವಗಳಲ್ಲಿ ಅವರು ಒಂದು ರೀತಿಯ ಕಾಂಪ್ರಮೈಸ್ ಮಾಡಲಿಕ್ಕೆ ಅವರು ಸಿದ್ಧರಿರಲಿಲ್ಲ. ಅದೇನು ಅವರು ನಂಬಿದ್ರು ಅದನ್ನೇ ಅವರು ಕೊನೆ ತನಕ ಮಾಡಿ ತೋರಿಸಿದ್ರು. ಅದಕ್ಕೋಸ್ಕರ ಅವರಿಗೆ ಸಾವು ಸಿಕ್ಕಿತು. ಆದ್ರೆ ಯೇಸು ಸತ್ತರು. ಆದ್ರೆ ಅವರ ಸಾವಿನ ಮೂಲಕ, ಅವರ ಸಿದ್ಧಾಂತ ತತ್ವಗಳಿಂದ ಪ್ರೇರೇಪಿತರಾಗಿ ಲಕ್ಷೋಪಲಕ್ಷ ಯೇಸು ಕ್ರಿಸ್ತರು ಈ ಪ್ರಪಂಚದಲ್ಲಿ ಹುಟ್ಟಿದ್ದಾರೆ, ಹುಟ್ಟಿ ಬರುತ್ತಾ ಇದ್ದಾರೆ, ಇನ್ನು ಮುಂದೆ ಕೂಡ ಹುಟ್ಟಿ ಬರುವರು. ಅದುವೇ ಕ್ರಿಸ್ತನ ಹಿರಿಮೆ, ಅದುವೇ ಯೇಸು ಕ್ರಿಸ್ತನಲ್ಲಿ ನಾವು ಇಡಬೇಕಾದಂತಹ ಅಭಿಮಾನ. ಆದ್ದರಿಂದ ಪ್ರೀತಿಯ
ಬಂಧುಗಳೇ, ಇವತ್ತು ಕ್ರಿಸ್ತನ ಹಬ್ಬವನ್ನು ಕೊಂಡಾಡುತ್ತಿರುವಂತ ಸಂದರ್ಭದಲ್ಲಿ ಕೇವಲ ಒಂದು ಸಮುದಾಯ ಜಾತಿಗೆ ಅವರು ಸೀಮಿತವಾದ ವ್ಯಕ್ತಿ ಅಲ್ಲ, ಬದಲಾಗಿ ಮಾನವೀಯತೆ ಮರೆಯುವ ಪ್ರತಿಯೊಬ್ಬರಿಗೂ ಕೂಡ ಅವರು ಒಂದು ಪ್ರೇರೇಪಣಾ ಶಕ್ತಿ. ಅವರ ಪ್ರೇರೇಪಣೆಯನ್ನು ಪಡೆದು ನಾವು ಕೂಡ ಯಾವಾಗ ಅವರ ಹಿಂದೆ ಹಿಂಬಾಲಕರಾಗುತ್ತೇವೆ ಆವಾಗ ನಾವು ಕೂಡ ಕ್ರಿಸ್ತರಂತೆ ಮಾನವೀಯತೆಯನ್ನು ಮರೆಯುವಂತಹ ವ್ಯಕ್ತಿಗಳಾಗಿ ಬದಲಾಗಲು ಸಾಧ್ಯ. ಇಂತಹ ಕೆಲಸ ಕಾರ್ಯವನ್ನು ಮಾಡುವಂತಹ ನಾವು ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಇವರಿಗೆ ನಾನು ಶುಭವನ್ನು ಬಯಸ್ತೇನೆ. ಎಷ್ಟು ಕಷ್ಟವಾದರೂ, ಎಷ್ಟು ರೀತಿಯ ಪ್ರತಿಭಟನೆಗಳು ಬಂದರೂ ಕೂಡ ನಿಮ್ಮ ಈ ಕಾರ್ಯವನ್ನು ನೀವು ಮುಂದುವರಿಸಿಕೊಂಡು ಹೋಗಿರಿ. ಕ್ರಿಸ್ತನ ತತ್ವಗಳನ್ನು ಈ ನಮ್ಮ ಸಮಾಜದಲ್ಲಿ ಪ್ರತಿಪಾದಿಸಿರಿ ಹಾಗೂ ಕ್ರಿಸ್ತನ ಹೆಸರನ್ನು ಅಮರವಾಗಿರಿಸಿರಿ ಎಂದು ನಾನು ಹೇಳುತ್ತೇನೆ. ಇದೇ ಸಂದೇಶವನ್ನು ತಮ್ಮೆಲ್ಲರಿಗೂ ನೀಡುತ್ತಾ ಇವತ್ತು ನನಗೆ ಇಲ್ಲಿ ಒಂದು ಅವಕಾಶ ನೀಡಿದ್ದಕ್ಕೋಸ್ಕರ ವ್ಯವಸ್ಥಾಪಕರಿಗೆ ನಾನು ನನ್ನ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮಗದೊಮ್ಮೆ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಜನನದ ಹಬ್ಬವನ್ನು ಹಾರೈಸುತ್ತಾ ಈ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಕ್ರಿಸ್ತ. ವಂಡರ್ಫುಲ್ ವರ್ಡ್ಸ್ ಫಾದರ್. ಖಂಡಿತವಾಗಿ ಯೇಸು ಕ್ರಿಸ್ತರು ಯಾರು, ಈ ಭೂಲೋಕಕ್ಕೂ ಯಾಕೆ ಬಂದರು, ಎಂತ ಕೆಲಸನವರು ಮಾಡಿದ್ರು, ಅನ್ಯಾಯಕ್ಕೆ ಹೋರಾಡುವಾಗ ಅವರನ್ನು ಶಿಲುಬೆಗೆ ಏರಿಸಿದರು. ನೀವು ಸತ್ಯ ಹೇಳಿದ್ರಿ ಫಾದರ್. ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಇಂಥ ಕೆಲಸ ಮಾಡುವಾಗ ನಮ್ಮನ್ನು, ನನ್ನಂತ ಗಡ್ಡ ಇದ್ದವರು, ಒಳ್ಳೆ ಕಾಕಿ ಧರಿಸಿದವರು ನಮ್ಮನ್ನು ಕೂಡ ಗಲ್ಲಿಗೆ ಏರಿಸಲಿಕ್ಕೆ ಪ್ರಯತ್ನ ಮಾಡಿದರು. ಆ ಗಲ್ಲಿಗೆ ಏರಿಸುವಾಗ ಯೇಸು ಕ್ರಿಸ್ತರು ಮ್ಯಾಸ್ಕೊಮ್ಮೆ ಬಂದು ಕರೆಂಟ್ ತೆಗೆದರು. ಆಗ ಮಾತ್ರ ನಮ್ಮ ಗಲ್ಲ ತಪ್ಪಿತು. ಆದರೆ ನಾವು ಬಚಾವಾಗಿದ್ದೇವೆ. ನೀವು ಹೇಳಿದ್ದು ಖಂಡಿತವಾಗಿ ಸತ್ಯ, ನಿಜಕ್ಕೂ ಸತ್ಯ. ನಾವು ಹೋರಾಡ್ತಾ ಇದ್ದೇವೆ, ಯೇಸು ಕ್ರಿಸ್ತನಲ್ಲಿ ಹೋರಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಆ ಪ್ರಾರ್ಥನೆ ನಮಗೆ ಸ್ಫೂರ್ತಿ. ನೆಲ್ಸನ್ ಮಂಡೇಲಾ ಪದ, ನಿಮ್ಮ ಹೆಸರು ಕೂಡ ನೆಲ್ಸನ್. ನಿಮ್ಮ ಮಾತೆ ಇವತ್ತು ನಮಗೆ ಸ್ಫೂರ್ತಿ. ಅದೇ ತರ ಈ UCAಗೆ ನಮಗೆ ಯಾವ ಕಾಲದಲ್ಲೂ ಜಯವಾಗಲಿ ಎಂದು ನಾವು ಹಾರೈಸ್ತೇವೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ವೆರಿ ವೆರಿ ಮಚ್. ಒಬ್ಬ ಒಳ್ಳೆ ಕಾಂಗ್ರೆಸ್ ಡ್ಯಾಶಿಂಗ್ ಹೀರೋ ನಮ್ಮ ಮುಂದೆ ಇದ್ದಾರೆ. ಅವರ ಹೆಸರು I1. ಐ ಮತ್ತು ONA ಮಾಡಿದ್ರೆ I1 ಆಗ್ತದೆ. ಅದೇ ನೀವು ಎಲ್ಲ ಒಂದೇ ಅಂತ. I ಮತ್ತು WON ಮಾಡಿದ್ರೆ ನಾನು ಗೆದ್ದವನಂತ. ಹೌದು, ಯಾವಾಗಲೂ ಯಾವ ಸಂದರ್ಭದಲ್ಲಿ ಕೂಡ ಅವರು ಗೆದ್ದವರು. ನಮ್ಮ ಆತ್ಮೀಯ ಸ್ನೇಹಿತರು, ಗೇರು ಬೀಜದ ನಿಗಮದ ಅಧ್ಯಕ್ಷರಾಗಿದ್ದರು. ಅವರು ಮುಂಚೆ ಮ್ಯಾಕ ಸೊಸೈಟಿಯ ಅಧ್ಯಕ್ಷರಾಗಿದ್ದಾರೆ, ಟೂರಿಸ್ಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾರೆ, ಸಂದೇಶ ಪ್ರತಿಷ್ಠಾನ ಅವಾರ್ಡ್ ಅದರ ಅಧ್ಯಕ್ಷರಾಗಿದ್ದಾರೆ. ಇನ್ನು ಎಷ್ಟೆಲ್ಲ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದ ಹೇಳಲು ಈಗ ಟೈಮ್ ಸಾಕಾಗುವುದಿಲ್ಲ. ಖಂಡಿತವಾಗಿ ಇವತ್ತು ಅವರು ನಮ್ಮ ಮುಂದೆ ಇದ್ದಾರೆ. ದಯವಿಟ್ಟು I1 ಡಿಸೋಜಾ ಅವರೇ, ನಿಮ್ಮ ಮಾತು ನಮ್ಮ ಮುಂದೆ. ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ ಕ್ರಿಸ್ಮಸ್ ಹಬ್ಬದ 2013 ಪ್ರಯುಕ್ತ ರೋಡ್ ಶೋ ಕಾರ್ಯಕ್ರಮದ ಈ ಸಮಾರಂಭದ ಅಧ್ಯಕ್ಷರಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ಧರ್ಮಗುರುಗಳಾಗಿರ್ತಕ್ಕಂಥ ರೆವರೆಂಡ್ ಫಾದರ್ ನೆಲ್ಸನ್ ಪಿಂಟೋರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ನನ್ನ ನೆಚ್ಚಿನ ಮಿತ್ರರಾಗಿರ್ತಕ್ಕಂಥ ಕೆ ಭಾಸ್ಕರ್ ಮೊಯ್ಲಿ ಅವರೇ, ಆಲ್ಬನ್ ಮೆನೇಜಸ್ ಅವರೇ, ಮೇಲೆ ವೇದಿಕೆ ಮೇಲಿದ್ದಂಥ ಜೀವನ್ ವಾಜ್ ಅವರೇ ಮತ್ತು ಎಲ್ಲ ಮಿತ್ರರೇ, ಇಲ್ಲಿ ಆಗಮಿಸಿದಂಥ ಎಲ್ಲ ಸಹೋದರಿ ಬಂಧುಗಳೇ, ಪ್ರಪ್ರಥಮ ಬಾರಿ ನಿಮಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಎಲ್ರಿಗೂ ನೀಡ್ತಾ ಇದ್ದೇನೆ. ಸನ್ಮಾನ್ಯ ರಮನಾಥ್ ರೈ ಅವರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಸನ್ಮಾನ್ಯ ಆರೋಗ್ಯ ಸಚಿವರು ಮತ್ತು ನಮ್ಮ ಲೋಕಸಭಾ ಸದಸ್ಯರು ನಿಮ್ಮನ್ನೆಲ್ಲ ಶುಭಾಶಯವನ್ನು ನೀಡಿ ಈ ಒಂದು ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದಾರೆ. ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ನಾನು ಇವತ್ತು ನನ್ನ ಮನೆಯಲ್ಲಿ ಕೂಡ ನಾನು ಸುಮಾರು ಅತಿಥಿಗಳನ್ನು ಕರೆದಿದ್ದೆ. ಅವರೆಲ್ಲರನ್ನ ಅವರ ಜೊತೆ ಇದ್ದು, ಆದರೆ ಕೂಡ ನಾನು 4 ಗಂಟೆಗೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳುವಂಥದ್ದನ್ನು ನನ್ನ ಮನಸ್ಸಿನಲ್ಲಿ ಮೊದಲೇ ತೀರ್ಮಾನ ಮಾಡಿ ಈ ಕಾರ್ಯಕ್ರಮಕ್ಕೆ ನಾನು ಸಮಯಕ್ಕೆ ಸರಿಯಾಗಿ ಬಂದಿದ್ದೇನೆ. ಅದರ ಉದ್ದೇಶ, ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಏನಿದೆ, ನಾನು ಅನೇಕ ವರ್ಷಗಳಿಂದ ಅವರು ಮಾಡ್ತಕ್ಕಂಥ ಜನಪರ ಕಾರ್ಯಕ್ರಮಗಳನ್ನು ಒಂದಲ್ಲ ಒಂದು ವಿಧದಲ್ಲಿ ನಾನು ನೋಡಿಕೊಂಡು ಬಂದಿದ್ದೇನೆ. ಇವತ್ತು ಅಕ್ಷರಶಃ ಕ್ರಿಸ್ಮಸ್ ಸಂದೇಶವನ್ನು ಪಾಲನೆ ಮಾಡಲಿಕ್ಕೆ, ಯೇಸು ಕ್ರಿಸ್ತನ ತತ್ವ ಸಿದ್ಧಾಂತಗಳ ಪಾಲನೆ ಮಾಡಲಿಕ್ಕೆ ಈ ಅಸೋಸಿಯೇಷನ್ನ ಕಾರ್ಯಕ್ರಮ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಅವರು ಕೊಟ್ಟಿರ್ತಕ್ಕಂಥ 1 ಲಕ್ಷದ ಚೆಕ್ಕು ಭಿಕ್ಷುಕರಿಗೆ ಸಹಾಯ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ.
UT ಖಾದರ್ ಅವರು ಹೇಳಿದ್ರು, ಒಬ್ಬ ನಿದ್ದೆ ಬರಲಿಕ್ಕೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ 1 ಲಕ್ಷ ರೂಪಾಯಿ ಕೊಟ್ರಂತೆ. ಮರುದಿವಸ ಅವನು ಕೇಳಿದಾಗ ಅವನು ನಿದ್ರೆನೇ ಮಾಡಲಿಲ್ಲ. ಯಾಕೆಂದ್ರೆ 1 ಲಕ್ಷವನ್ನು 5 ಲಕ್ಷ ಹೇಗೆ ಮಾಡೋದು ಅಂತ, ಅಂದ್ರೆ ಹಣವನ್ನು ದ್ವಿಗುಣ ಮಾಡೋದು ಹೇಗೆ ಅಂತ. ಆದ್ರೆ ನಿಮ್ಮ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಭಿಕ್ಷುಕರಿಗೆ ನೀವು ಸಹಾಯ ಮಾಡಿ ಅಂತ ಹೇಳುವಂತ ಚಿಂತನೆಯನ್ನು ಇಟ್ಕೊಂಡು ಮಾಡಿದ್ದೀರಿ. ಬಹುಶಃ ಇದು ಮದರ್ ತೆರೆಸಾ ಮಾಡಿರ್ತಕ್ಕಂಥದ್ದು, ನಮ್ಮ ಎಲ್ಲ ಸಂತರುಗಳು ಮಾಡಿರ್ತಕ್ಕಂಥದ್ದು. ಯೇಸು ಕ್ರಿಸ್ತನ ತತ್ವ ಸಿದ್ಧಾಂತಗಳನ್ನ ಅನುಷ್ಠಾನಕ್ಕೆ ತಂದಾಗ, ಯೇಸು ಕ್ರಿಸ್ತರು ಮಾಡಿದಂತಹ ಕೆಲಸಗಳನ್ನ ಜನರ ಮುಂದೆ ಪ್ರಚಾರ ಮಾಡಿದಾಗ ಬಹುಶಃ ಇನ್ನೋರ್ವನ್ನು ಕೂಡ ಯೇಸು ಕ್ರಿಸ್ತನ ತತ್ವವನ್ನು ಅನುಸರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ನೀವು ಮಾಡಿಕೊಡ್ತಾ ಇದ್ದೀರಿ. ಅಕ್ಷರಶಃ ದೇವರ ಕೆಲಸವನ್ನ ಮಾಡೋದಕ್ಕೋಸ್ಕರ ಈ ಸಂಘಟನೆಯ ಕಾರ್ಯಕರ್ತರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಇದ್ದು ನಿಮ್ಮ ಬೆನ್ನನ್ನು ತಟ್ಟಬೇಕು ಅಂತ ಹೇಳುವ ಉದ್ದೇಶದಿಂದ ನಾನು ಮಾತ್ರವಲ್ಲ, ರಾಜ್ಯ ಸರ್ಕಾರದ 2 ಮಂತ್ರಿಗಳು ಮತ್ತೊಬ್ಬ ಲೋಕಸಭಾ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಅದಕ್ಕೆಲ್ಲರಿಗೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಭಾಸ್ಕರ್ ಮೊಯ್ಲಿ ಅವರು ಬಹುಶಃ ನನಗೆ 6 ಸಲ ನನ್ನ ಮನೆಯಲ್ಲಿ ರಮನಾಥ್ರೆ ಅವರು ಇದ್ದಾಗ 3 ಸಲ ಫೋನ್ ಮಾಡಿದ್ರು. ಅವರು ಊಟ ಮಾಡ್ಲಿಕ್ಕೆ ಸಹಿತ ಬಿಡ್ಲಿಲ್ಲ. ಕೊನೆಗೂ ಅವರು ಮಾತ್ರ ಹೇಳಿದಾಗ ಅವ್ರು ಬಂದು ಮುಟ್ಲಿಲ್ಲ. ಹಾಗಾಗಿ ಆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಬಂಧುಗಳೇ, ಇವತ್ತು ಕ್ರಿಸ್ಮಸ್ ಹಬ್ಬದ ದಿನ ಎಲ್ಲರೂ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆ ಸಂಭ್ರಮದ ಮಧ್ಯದಲ್ಲಿ ಕೂಡ ನೀವೆಲ್ಲರೂ ಸಂಭ್ರಮವನ್ನು ಬದಿಗಿಟ್ಟು ಇವತ್ತು ಯೇಸು ಕ್ರಿಸ್ತನ ತತ್ವ ಸಿದ್ಧಾಂತಗಳನ್ನ ರಸ್ತೆಯಲ್ಲಿ ಕೊಂಡು ಹೋಗುವ ಮುಖಾಂತರ ಇನ್ನೊಂದು ಧರ್ಮದವರಿಗೆ ಸಮಾಜದಲ್ಲಿ ಯೇಸು ಕ್ರಿಸ್ತನ ಧರ್ಮವನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಅವರು ಮಾಡಿದಂತಹ ತತ್ವ ಸಿದ್ಧಾಂತಗಳನ್ನ ಇನ್ನೊಬ್ಬರಿಗೆ ತಿಳಿಸೋಕ್ಕೋಸ್ಕರ ರೋಡ್ ಶೋ ಮಾಡೋದಕ್ಕೋಸ್ಕರ ನೀವು ಮುಂದೆ ಬಂದಿದ್ದೀರಿ. ಇದು ನಿಜವಾಗಿ ದೇವರ ಕೆಲಸವನ್ನ ಮಾಡ್ತಾ ಇದ್ದೀರಿ. ನನಗೆ ಜೀವನದವರು ಮಾತಾಡುವಾಗ ಎಲ್ಲೇ ಒಂದು ಕಡೆ ನನಗೆ ಸ್ವಲ್ಪ ಅನಿಸಿತ್ತು, ನಾವು ಬಾರಿ ಗಲ್ಲಿಗೆ ಏರಿಸಿದಲ್ಲಿದ್ದೆವು, ಎಲೆಕ್ಟ್ರಿಸಿಟಿ ಕನೆಕ್ಷನ್ ತೆಗೆದ್ರು, ಹಾಗೆ ನಾನು ಬದುಕಿದೆ ಅಂತ ಹೇಳೋ ಮಾತನ್ನು ಹೇಳಿದ್ರು. ನೀವು ಎಲೆಕ್ಟ್ರಿಸಿಟಿಗೆ ಬಗ್ಬೇಕಾಗಿಲ್ಲ. ನಿಮ್ಮ ಶಕ್ತಿ ಎಲೆಕ್ಟ್ರಿಕ್ ಶಕ್ತಿಗಿಂತ ಮೇಲು. ಎಲೆಕ್ಟ್ರಿಕ್ ಶಕ್ತಿಯನ್ನು ನಾವು ಉತ್ಪಾದನೆ ಮಾಡ್ತಕ್ಕಂಥದ್ದು. ನಾವು ಉತ್ಪಾದನೆ ಮಾಡುವಂಥ ಶಕ್ತಿಗೆ ನಾವೇ ಎದುರಿದ್ರೆ ಹೇಗೆ? ಹಾಗಾಗಿ ನೀವು ಮೊದಲೇ ಎಲೆಕ್ಟ್ರಿಸಿಟಿ ಬರೋದು ಬೇಡ ಅಂತ ರೀತಿಯಲ್ಲಿ ನೀವು ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗ್ತದೆ. ನಾನು ಒಂದು ಮಾತನ್ನ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಾಮಾಣಿಕವಾಗಿ ಯಾರಾದ್ರೂ ಕೆಲಸ ಮಾಡಿದ್ರೆ ಅದಕ್ಕೆ ಕೆಲವೊಮ್ಮೆ ಟೀಕೆ ಟಿಪ್ಪಣಿಗಳು ಬಂದೇ ಬರ್ತವೆ. ಅದು UT ಖಾದರ್ ಅವರು ಹೇಳಿದ್ರು, ಯಾವ ರೀತಿ ಟೀಕೆ ಟಿಪ್ಪಣಿಗಳು ಅಂತ. 1,000 ರೂಪಾಯಿಯನ್ನ ಕಳಿಸಿದ್ರು ಕೂಡ ಪೋಸ್ಟ್ ಮ್ಯಾನ್ಗೆ ಹೇಳಿದ್ರು ಏನು, ಆ 1,000 ರೂಪಾಯಿ 2,000 ರೂಪಾಯಿ ಕಳಿಸಿದ 1,000 ರೂಪಾಯಿ ತಿನ್ಬೇಕಾ ಅಂತ. ಆದ್ರೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ನಿಮ್ಮ ಪ್ರಾಮಾಣಿಕತೆ ಹೇಗಿರ್ಬೇಕು ಅಂತ ಹೇಳೋದಕ್ಕೆ ನಾನು ಒಂದು ಕಥೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. UT ಖಾದರ್ ಪ್ರಾರಂಭ ಮಾಡಿದ್ದೇನೆ. ಆ ಕಥೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದಾನೆ. ಒಬ್ಬ ರಾಜನಿಗೆ ತನ್ನ ಮಗಳು ದೂರದ ಕಾನ್ವೆಂಟ್ ಸ್ಕೂಲ್ನಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇದ್ದಾನೆ. ರಾಜನಿಗೆ ಒಮ್ಮೆ ತನ್ನ ಮಂತ್ರಿಯಲ್ಲಿ ಆಸ್ಥಾನದಲ್ಲಿರುವಂತಹ ಮಂತ್ರಿಗಳು ಅದು ನನ್ನ ಪರವಾಗಿದ್ದಾರೋ ಪ್ರಾಮಾಣಿಕವಾಗಿದ್ದಾರೋ ಅಂತೇಳಿ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ 2 ಮಂತ್ರಿಗಳನ್ನ ಕರೆದ್ರಂತೆ. ಮತ್ತು ಒಂದೊಂದು ಡಬ್ಬಿಯಲ್ಲಿ 50 ತುಪ್ಪದಿಂದ ಮಾಡಿದಂತ ಚಕ್ಕುಲಿಯನ್ನು ಹಾಕಿ ಮಗಳಿಗೆ ಕಾಗದ ಬರೆದ್ರಂತೆ. ಮಗಳೇ, ಒಂದೊಂದು ಡಬ್ಬಿಯಲ್ಲಿ 55 ಚಕ್ಕುಲಿ ಹಾಕಿದ್ದೇನೆ, ಅದು ಚಕ್ಕುಲಿ ನಿಮಗೆ ಸಿಕ್ಕಿದ ಕೂಡಲೇ ನೀನು ಒಂದೊಂದು ಡಬ್ಬಿ ಎಷ್ಟು ಚಕ್ಕುಲಿ ಸಿಕ್ಕಿದೆ ಅಂತ ಹೇಳಿ ಬರೆದು ಪೇಸ್ಟ್ ಮಾಡಿ ಕವರ್ ಮಾಡಿ ನಾನು ಕಳಿಸ್ಬೇಕು ಅಂತ 2 ಮಂತ್ರಿಗಳ ಹತ್ರ ಕೊಟ್ಟು ಚಕ್ಕುಲಿಯನ್ನು ಮಾಡಿ ಮಂತ್ರಿಗಳನ್ನ ಕಳಿಸಿದ್ರೆ ಇದನ್ನು ಮಗಳಿಗೆ ಕೊಟ್ಟು ಬಾ ಅಂತ. ಮಂತ್ರಿಗಳು ಚಕ್ಕುಲಿನ ಹಿಡ್ಕೊಂಡು ಸೀದಾ ಹೋದ್ರು. ಅದರಲ್ಲಿ ಹೋಗುವಾಗ ಒಬ್ಬ ಮಂತ್ರಿಗೆ ತುಪ್ಪದಲ್ಲಿ ಮಾಡಿದ ಚಕ್ಕುಲಿ ನೋಡಿ ಅದರ ಸ್ವಾದ ಪರಿಮಳ ಕೇಳಿ ತಿನ್ನಲೇಬೇಕು ಅಂತ ಅನಿಸಿತು. ಹಾಗಾಗಿ ಏನ್ ಮಾಡಿದ, ಒಬ್ಬ ಮಂತ್ರಿ 2 ಚಕ್ಕುಲಿ ತಿಂದುಬಿಟ್ಟ. ಇನ್ನೊಬ್ಬರು ಮಂತ್ರಿ 50 ಚಕ್ಕುಲಿಯನ್ನು ಕೊಟ್ಟು. ಹಿಂದೆ ಕಾಗದ ಬಂದಾಗ ಬಂತು, ನನಗೆ 48 ಚಕ್ಕುಲಿ ಸಿಕ್ಕಿದೆ ಅಂತೇಳಿ ಬರೆಯಿತು. ಇನ್ನೊಂದು ಡಬ್ಬಿಯಲ್ಲಿ 50 ಚಕ್ಕುಲಿಯೂ ಸಿಕ್ಕಿದೆ ಅಂತ ಬರೆಯಿತು. ಆಗ ಈ ಚಕ್ಕುಲಿಯ ಕಾಗದ ರಾಜನಿಗೆ ಸಿಕ್ಕಿತು. ರಾಜರು ಕೇಳಿದ್ರು, ಫಸ್ಟ್ ಕರೆದ್ರು 2 ಚಕ್ಕುಲಿ ಕಡಿಮೆ ಕೊಟ್ಟ ಮಂತ್ರಿಗೆ ಕರೆದ್ರು. ನೋಡಪ್ಪ, ನಾನು 50 ಚಕ್ಕುಲಿ ಕೊಟ್ಟಿದ್ದೆ, ನೀನು 48 ಕೊಟ್ಟಿದೀಯಾ, 2 ಚಕ್ಕುಲಿ ಏನ್ ಮಾಡಿದೆ? ಅವರು ಹೇಳಿದ್ರು, ಸರ್ ನನಗೆ ಸ್ವಾಮಿ ನನಗೆ ಬಹಳ ಆಸೆ ಆಯ್ತು, ಕುಸುವರ ಆಸರೆ ಇದ್ದ, ಕುಸುವರ ನಾವು ತಿಂತೇವೆ, ಬಹಳ ಸ್ವಾದ ಇರ್ತದೆ, ತಿನ್ನಲೇಬೇಕು ಅಂತ ಅನಿಸಿತು, 2 ಚಕ್ಕುಲಿ ತಿಂದು ಬಿಟ್ಟೆ ಅಂತ. ಎಸ್ ನಡಿ ಅಂತ ಹೇಳಿದ್ರು, ಹೋಗೋರೆಗೆ ಅಂತ. ಇನ್ನೊಬ್ಬರನ್ನು ಕರೆದ್ರು, ನೋಡಪ್ಪ ನೀನು 50 ಚಕ್ಕುಲಿ ಕೊಟ್ಟಿದ್ದೇನೆ, 50 ಚಕ್ಕುಲಿಯನ್ನು ಮಗಳಿಗೆ ತಲುಪಿಸಿದ್ಯಾ, ಏನು ತಿನ್ಬೇಕು ಅಂತ ಏನು ಅನಿಸ್ಲಿಲ್ವಾ ಅಂತ ಕೇಳಿದೆ. ಆಗ ಈ ಮಂತ್ರಿ ಹೇಳ್ತಾನೆ, ಸ್ವಾಮಿ ನಾನು 50 ಚಕ್ಕುಲಿ ಕೊಟ್ಟಿದ್ದೇನೆ, ಎಲ್ಲ ಚಕ್ಕುಲಿ ಮಧ್ಯದ 1 ರೌಂಡ್ ಮಾತ್ರ ತಿಂದಿದ್ದೇನೆ ಅಂತ ಹೇಳ್ಬೇಕು. ಸೊ ಹೊಟ್ಟೆಗೆ ತುಂಬಿತ್ತು, ಲೆಕ್ಕಕ್ಕೆ ಲೆಕ್ಕನೂ ಆಯ್ತು. ಈಚೆ 50ಕ್ಕೆ 50 ಆಯ್ತು, ಈಚೆಗೆ ಇವನ ಹೊಟ್ಟೆ ಕೂಡ ತುಂಬಿತ್ತು. ಆ ರೀತಿಯ ಪ್ರಾಮಾಣಿಕತೆ ಮಾತ್ರ ನಮ್ಮಲ್ಲಿ ಬೇಡ ಅಂತ. ತಿಂದ್ರೆ ನಾನು ತಿಂದೇ ಬಿಟ್ಟಿದ್ದೇನೆ, ಜೀವನ ತಿಂದೆ 2 ಚಕ್ಕುಲಿ ತಿಂದೆ, ಮಂತ್ರಿ ತೆಗಿ ಬೇಡ ನನಗೆ ಹೋಗು, ಆಸೆ ಆಯ್ತು ತಿಂದು ಬಿಟ್ಟೆ. ಅವನಿಗೇನು ಮಾಡಲಿಲ್ಲ ರಾಜ. ಆದ್ರೆ ಈ 50 ಚಕ್ಕುಲಿ ಕೊಟ್ಟಂತ ಪ್ರಾಮಾಣಿಕ ಇದ್ದಾನಲ್ಲ, ಅವನಿಗೆ ಇಮ್ಮಿಡಿಯೇಟ್ ಡಿಸ್ಮಿಸ್ ಮಾಡಿದ್ರಂತೆ. ಯು ಆರ್ ನಾಟ್ ಫಿಟ್ ಟು ಬಿ ಎ ಮಿನಿಸ್ಟರ್ ಇನ್ ಮೈ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ, ಯು ಗೋ ಹೆಡ್ ಅಂತ ಹೇಳ್ಬೇಕು, ಯು ಗೆಟ್ ಔಟ್ ಫ್ರಮ್ ದ ಹೌಸ್. ಹಾಗಾಗಿ ನಾವು ಪ್ರಾಮಾಣಿಕತೆ ಇರಬೇಕು. ನಮ್ಮಲ್ಲಿ ಪ್ರಾಮಾಣಿಕತೆ ಹೇಗಿರ್ಬೇಕು ಅಂದ್ರೆ,
ನಾವು ಮಾಡಿದಂಥ ಕೆಲಸ ಇದು ಸರಿಯಾದ ಕೆಲಸ, ಈ ಕೆಲಸ ಜನರಿಗೆ ಮುಟ್ಟುವಂಥ ಕೆಲಸ, ಈ ಕೆಲಸ ನಾವು ಸಾಧನೆ ಮಾಡ್ತೇನೆ, ಯಾವ ಟೀಕೆ ಟಿಪ್ಪಣಿಗಳಿಗೂ ನಾನು ಹೆದರೋದಿಲ್ಲ ಅಂತ ಹೇಳೋ ಮಾತನ್ನು ನಾವು ಹೇಳಿದಾಗ ನಮ್ಮ ಜೀವನದ ಸಾರ್ಥಕತೆ ಎಲ್ಲಿಯೂ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ, ನಿಮ್ಮ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ, ನೀವು ಏನು ಎನಿಸ್ತೀರೋ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಅಪ್ರಾಮಾಣಿಕರಾಗಿ ನಾವು ಏನಾದರೂ ಮಾಡಿದರೆ ಅದು ಮನೆ ಮುಟ್ಟೋದಿಲ್ಲ. ಹೇಗೆ 50 ಚಕ್ಕಲಿ ಲೆಕ್ಕಕ್ಕೆ ಒಟ್ಟು ಮಂತ್ರಿವರೆಗೆ ಆಸನದವರೆಗೆ ಮಾತ್ರ ಅವನ ಆಟ ನಡೆಯಿತು. ಯಾವಾಗ ರಾಜನಿಗೆ ನೀನು ಮೋಸ ಮಾಡಿದಿ ಅಂತೇಳಿ ಗೊತ್ತಾಯ್ತು, ಆಗ ನಿನ್ನ ಮಂತ್ರಿ ಸ್ಥಾನ ಹೋಯಿತು, ನಿನ್ನ ಎಲ್ಲ ಸಂಪತ್ತುಗಳು ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚು ಮಾತಾಡಿ ಬಯಸೋದಿಲ್ಲ. ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡಿದ್ದೇವೆ. ಇದು ನನಗೆ ನಿಮಗೆ ಮಾತ್ರ ಹಬ್ಬ ಅಲ್ಲ, ಇಡೀ ಪ್ರಪಂಚದ ಇದು ನಾಡ ಹಬ್ಬ, ಪ್ರತಿಯೊಬ್ಬನು ಕೂಡ ಆಚರಣೆ ಮಾಡ್ತಕ್ಕಂಥ ಹಬ್ಬ. ಈ ಹಬ್ಬದ ಮುಖಾಂತರ ನಮ್ಗೆಲ್ರಿಗೂ ಸರ್ವಶಕ್ತನಾದ ದೇವರು ನಮಗೆ ನಿಮ್ಗೆಲ್ಲ ಒಳ್ಳೆಯ ಬಯಸಿದ್ದನ್ನೆಲ್ಲ ಕೊಡ್ಲಿ, ಆರೋಗ್ಯ ಐಶ್ವರ್ಯ ಎಲ್ಲವೂ ಕೊಡ್ಲಿ. ಆ ಮುಖಾಂತರ ನಮ್ಮ ಸೌಹಾರ್ದತೆ, ನಾವು ಏನು ಅಣ್ಣ ತಮ್ಮಂದಿರಾಗಿ ಬದುಕಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೇವೆ. ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ ಇವತ್ತು ಏನು ನಮ್ಮೊಳಗೆ ಮನಸ್ಸಿನೊಳಗೆ ವಿಶ್ವಾಸ ಕಮ್ಮಿ ಆಗಿದೆ, ಆ ವಿಶ್ವಾಸದ ಕೊರತೆ ಏನಿದೆ ಅದನ್ನು ತುಂಬಲಿಕ್ಕೆ ಕ್ರಿಸ್ಮಸ್ ಹಬ್ಬ ನಮ್ಮೆಲ್ಲರಿಗೆ ಸಹಾಯ ಆಗಲಿ. ನಾವು ನೀವೆಲ್ಲರೂ ಅಣ್ಣ ತಮ್ಮಂದಿರಂತೆ ಬದುಕಿ ಈ ದೇಶ, ಈ ಪ್ರಪಂಚದಲ್ಲಿ ನಾವೆಲ್ಲರೂ ಒಳ್ಳೆಯದಾಗಿ ಸುಖವಂತರಾಗಿ ಬಾಳೋಣ ಅಂತ ಹೇಳಿ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರಿ ನಾನು ನಿಮ್ಗೆಲ್ರಿಗೂ ಶುಭಾಶಯವನ್ನು ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ. ಪ್ರಾಮಾಣಿಕತೆ ಖಂಡಿತವಾಗಿ ಯುನೈಟೆಡ್ ಕ್ರಿಶ್ಚಿಯನ್ಸ್ ಅಸೋಸಿಯೇಷನ್ ನಮ್ಮ ಘಟಕದ ಅಥವಾ ನಮ್ಮ ಸಿಸ್ಟರ್ ಕನ್ಸರ್ನ್ ಘಟಕದ ಎಲ್ಲ ಸದಸ್ಯರಲ್ಲಿ ಆ ಪ್ರಾಮಾಣಿಕತೆ ಖಂಡಿತ ಇದೆ. ಮತ್ತು ಕರೆಂಟಿನ ವಿಷಯ ಹೇಳಿದ್ದು ಅದು ನಿಜ ಅಲ್ಲ, ನಾನು ಕತೆ ಹೇಳಿದಷ್ಟೇ. ನೀವು ಅದಕ್ಕೆ ಹೆದರಬೇಡಿ. ಯಾವ ಕರೆಂಟು ಕೂಡ, ಯಾವ ಮ್ಯಾಸ್ಕಾಮ್ ಕೂಡ ನಮ್ಮ UCಗೆ ತಾಗುದಿಲ್ಲ. ನಮ್ಮ ಎಲ್ಲ ಸದಸ್ಯರು ಕರೆಂಟ್ ಪ್ರೂಫ್, ಹೈ ಟೆನ್ಷನ್ ವೈರಲ್ಲಿ ಬೇಕಾದ್ರೆ ನೇತಾಡ್ತೇವೆ, ನಮ್ಮ ಕರೆಂಟ್ ಆಗುದಿಲ್ಲ, ಅದು ಖಂಡಿತ. ತುಂಬಾ ಚೆನ್ನಾಗಿ ಮಾತಾಡಿದ್ದೀರಿ, ನಿಮಗೆ ಧನ್ಯವಾದಗಳು. ಇನ್ನೊಬ್ಬರು, ಪ್ರತಿಯೊಬ್ಬರು ಅವರಿಗೆ ಪರಿಚಯವಿದೆ, ಏಕೆಂದ್ರೆ ನಮ್ಮ ಸ್ಥಳೀಯರವರು ಕಾರ್ಪೊರೇಟರ್ ಆಗಿ ಅತ್ಯಧಿಕ ಮತಗಳಿಂದ ಗೆದ್ದವರು ಈ ಕಾರ್ಪೊರೇಟರ್. ಕೈ ಚಪ್ಪಾಳೆ ಹೊಡಿಬೇಕು ಖಂಡಿತವಾಗಿ, ಏಕೆಂದ್ರೆ ಅವರು ನಮ್ಮ ಸ್ಥಳೀಯರು. 2,000 ಮತಗಳನ್ನು ಅವರು ಜಾಸ್ತಿ ಹೊಡೆದಿದ್ದಾರೆ. 2,000 ಅಂತ ಒಳ್ಳೆ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮೊಂದಿಗಿದ್ದಾರೆ, ಖಂಡಿತವಾಗಿ ಅವ್ರಿಗೆ ಕೂಡ ಖುಷಿ ಉಂಟು. ದಯವಿಟ್ಟು ಭಾಸ್ಕರ್, ನೀವು ಬಂದು ನಮ್ಮೊಂದಿಗೆ ಮಾತಾಡಬೇಕು. ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಮತ್ತು ಇನ್ನು ಮುಂದೆ ಬರುವ ಹೊಸ ವರ್ಷದ ಶುಭಾಶಯಗಳನ್ನು ನೀಡುತ್ತೇನೆ. ಇವತ್ತು ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ನ ಈ ಕ್ರಿಸ್ಮಸ್ ಹಬ್ಬದ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ, ಈಗ ತಾನೇ ಆಶೀರ್ವಚನವನ್ನು ನೀಡಿದಂತಹ ಧರ್ಮಗುರುಗಳಾದ ನೆಲ್ಸನ್ ಪಿಂಟರ್ ಅವರೇ, ನನ್ನ ಆತ್ಮೀಯ ಮಿತ್ರರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದ ಐವನ್ ಡಿಸೋಜರ್ ಅವರೇ, ಈ ಸಂಸ್ಥೆಯ ರೂವಾರಿಯಾದ ನನ್ನ ಆತ್ಮೀಯ ಮಿತ್ರರಾದ ಆಲ್ಬನ್ ಮೆನೇಜರ್ಸ್ರವರೇ, ಜೀವನ್ ವಾಸ್ರವರೇ, ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಹಿರಿಯರೇ, ಈ ಸಂಸ್ಥೆಯ ಎಲ್ಲ ನನ್ನ ಪ್ರೀತಿಯ ಯುವ ಮಿತ್ರರೇ, ಸೇರಿದಂಥ ಪ್ರೀತಿಯ ಬಂಧುಗಳೇ, ಇವತ್ತು ಈ ಸಂಸ್ಥೆಯು ನನ್ನ ಮಿತ್ರರಾದ ಆಲ್ಬನ್ ಮೆನೇಜೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಶ್ರೀಮಾನ್ ಐವನ್ ಡಿಸೋಜರ್ ಅವರಿಗೆ ನಮ್ಮ ಹೆಚ್ಚಿನ ಕಾರ್ಪೊರೇಟರ್ ಆಗಿರುವ ಭಾಸ್ಕರ್ ಅವರಿಗೆ, ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ರಿಜಿಸ್ಟರ್ ಮಂಗಳೂರು ಇವರ ವತಿಯಿಂದ ಕ್ರಿಸ್ಮಸ್ ಸಂಭ್ರಮ 2013 ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಾವು ಆಶೀರ್ವಚನೆಗಾಗಿ ರೆವರೆಂಡ್ ಫಾದರ್ ನೆಲ್ಸನ್ ಪಿಂಟರ್ ಅವರನ್ನು ಕೋರಿಕೊಂಡಿದ್ದೆವು. ಆ ಮೂಲಕ ಅವರು ಬಂದಿದ್ದಾರೆ ಹಾಗೂ ಶುಭ ನುಡಿಗಳನ್ನು ನೀಡಿ ನಮ್ಮನ್ನು ಹಾಗೂ ನಮ್ಮ ಸಂಸ್ಥೆಗೆ ಆಶೀರ್ವದಿಸಿದ ರೆವರೆಂಡ್ ಫಾದರ್ ನೆಲ್ಸನ್ ಪಿಂಟೋ, ನಿಮಗೂ ವಂದನೆಗಳು. ಹಾಗೆ ಈ ಕೆಲವು ತುರ್ತು ಕಾರ್ಯಕ್ರಮ ನಿಮಿತ್ತ ಈ ವೇದಿಕೆಯನ್ನು ಬಿಟ್ಟು ಹೋದಂಥ
ಆರೋಗ್ಯ ಸಚಿವರಾದಂತಹ ಶ್ರೀಯುತ UT ಖಾದರ್ ಅವರಿಗೆ ಹಾಗೂ ಮಂಗಳೂರು ಕ್ಷೇತ್ರದ ಸಂಸದರಾದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ವಂದಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ, ಸುಂದರವಾದ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಶ್ರೀಯುತ ಐವನ್ ಡಿಸೋದರ್ ಅವರಿಗೆ ನಾನು ಶುಭಾರಿಸುತ್ತಿದ್ದೇನೆ ಹಾಗೂ ಅವರಿಗೆ ನಾನು ವಂದಿಸುತ್ತಿದ್ದೇನೆ. ಸ್ಥಳೀಯ ಕಾರ್ಪೊರೇಟರ್ ಆದ ಶ್ರೀಯುತ ಭಾಸ್ಕರ್ ಮೈಲಿ ಅವರು ನಮಗೆ ಯಾವಾಗಲೂ ಸಹಕರಿಸುತ್ತಿದ್ದು ಅವರಿಗೂ ನಾನು ಈ ಸಂದರ್ಭದಲ್ಲಿ ನಾನು ವಂದಿಸುತ್ತಿದ್ದೇನೆ. ಇವತ್ತು ನಮ್ಮ ನೆಚ್ಚಿನ ಗವರ್ಮೆಂಟ್ ಆಫ್ ಕರ್ನಾಟಕ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಮಿನಿಸ್ಟರ್ ಶ್ರೀಮಾನ್ ರಮನಾಥ್ ರೈ ನಮ್ಮೊಟ್ಟಿಗಿದ್ದಾರೆ. ದಯವಿಟ್ಟು ನೀವೆಲ್ಲರೂ ನಿಂತು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅವರು ಉಸ್ತುವಾರಿ ಸಚಿವರು ಕೂಡ. ದಯವಿಟ್ಟು ಶ್ರೀಮಾನ್ ರಮನಾಥ್ ರೈ ಅವರು ನಮ್ಮ ಅಧ್ಯಕ್ಷರು ಶ್ರೀಮಾನ್ ಆಲ್ಬರ್ಟ್ ಮಿನಿಸ್ಟರ್ ಅವರಿಗೆ ಈ ಹೂಗುಚ್ಛವನ್ನು ಕೊಟ್ಟು ಅವರನ್ನು ಶೋಭೆ ತರ್ತಾ ಇದ್ದಾರೆ. ಮಾನ್ಯ ಮಂತ್ರಿಗಳು ಅದನ್ನು ಸ್ವೀಕಾರ ಮಾಡಕ್ಕೆ ಕೈ ಚಪ್ಪಾಳೆ ಹೊಡೆದು ಅವರನ್ನು ಪ್ರತಿ ವರ್ಷ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಒಂದು ವರ್ಷಕ್ಕೆ 3 ಸಾವಿರ ರಿಲೀಸ್ ಮಾಡ್ತಾರೆ. ಪ್ರತ್ಯೇಕವಾಗಿ ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ಬುಲೆಟಿನ್ ನಾವು ರಿಲೀಸ್ ಮಾಡ್ತೇವೆ. ಅದು ತಯಾರಾಗಿದೆ. ಇವತ್ತಿನ ದಿವಸ ನಮ್ಮ ಮಾನ್ಯ ಮಂತ್ರಿಗಳು ಫಾರೆಸ್ಟ್ ಆ ಸೆಮಿನಾರನ್ನು ರಿಲೀಸ್ ಮಾಡ್ತಾರೆ. ದಯವಿಟ್ಟು ಅವರು ಅದನ್ನು ಮಾಡುವಾಗ ನೀವೆಲ್ಲರೂ ನಿಂತು ಕೈ ಚಪ್ಪಾಳೆ ಹೊಡೆದು ಅದನ್ನು ಆಶೀರ್ವದಿಸಬೇಕು. And this is the release of the souvenir named Utswad. Utswad ಅಂದ್ರೆ ಬೆಳಕು, ಪ್ರಕಾಶ. ಈ ಪ್ರಕಾಶ ಸದಾ ನಮ್ಮ ಮೇಲೆ, UCA ಮೇಲೆ, ನಿಮ್ಮ ಮೇಲೆ ಇರಲಿ. ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಫಾರೆಸ್ಟ್, ಮಿನಿಸ್ಟರ್ ಆಫ್ ಫಾರೆಸ್ಟ್ ರಮನಾಥ್ ರೈ ಅವರು. ಅವರನ್ನು ಯಾರು ರಮನಾಥ್ ರೈ ಎಂದು ಕರೆಯುವುದಿಲ್ಲ, ಬಹಳ ಪ್ರೀತಿಯಿಂದ ರೈಕುಲ್ ಅಂತ ಹೇಳ್ತಾರೆ. ಏಕೆಂದ್ರೆ ಅವ್ರದ್ದೊಂದು ದೊಡ್ಡ ಹೃದಯ. ನಮ್ಮ ಕ್ರಿಕೆಟ್ ಅಲ್ಲಿ ಸತತ 3 ಬಾಲಿಗೆ 3 ವಿಕೆಟ್ ಸಿಕ್ಕಿದ್ರೆ ಅದಕ್ಕೆ CH ಅಂತ ಹೇಳ್ತಾರೆ, ಕ್ರಿಕೆಟ್ ಹ್ಯಾಟ್ರಿಕ್ ಅಂತ. ಪೊಲಿಟಿಕಲ್ ಲೈನ್ ಅಲ್ಲಿ 3 ಸಾರಿ ಹ್ಯಾಟ್ರಿಕ್ ಹೊಡೆದರೆ ಅದಕ್ಕೆ PH ಅಂತ ಹೇಳ್ತಾರೆ, ಪೊಲಿಟಿಕಲ್ ಹ್ಯಾಟ್ರಿಕ್. ಆ ಸೋಲಿಲ್ಲದ ಸರ್ದಾರವಾಗಿ 3 ಸಾರಿ ಹ್ಯಾಟ್ರಿಕ್ ಹೊಡೆದವರು ನಮ್ಮ ಪ್ರೀತಿಯ ಮಂತ್ರಿಗಳು ಶ್ರೀಮಾನ್ ರಮನಾಥ್ ರೈ ಅವರು. ಒಂದು ವಿಷಯ ಮಾತ್ರ ಸತ್ಯ, ನಾನು ಹೇಳ್ತಾ ಇದ್ದೇನೆ, ಯಾವ ಜನ ಆಗ್ಲಿ, ಯಾವ ಪಾರ್ಟಿ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಅವರ ಹತ್ರ ಹೋದ್ರೆ ಕಷ್ಟಗಳನ್ನು ಹೇಳಿದ್ರೆ ಕೆಲಸ ಆಗ್ತದೆ ಎಂಬುದು ಖಂಡಿತ. ನಾನು ಖುದ್ದಾಗಿ ಕೇಳಿದ್ದೇನೆ, ರಮನಾಥ್ ರೈ ಪೋಂಡ ಕೆಲಸ ಒಂದು ಗ್ಯಾರಂಟಿ ಆಪಣಂತ. ಎಷ್ಟೊಂದು ಖುಷಿ. ಇಂಥ ಒಂದು ವಜ್ರ ನಮ್ಮ ಸಮಾಜದಲ್ಲಿ ಇದೆ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇದೆ ಅಂದ್ರೆ ಎಷ್ಟೊಂದು ಖುಷಿ ಹೇಳಿ. ಖಂಡಿತವಾಗಿ ಇವತ್ತು ಅವರು ನಮ್ಮೊಂದಿದ್ದಾರೆ. ಅವರು ಮಾತುಗಳನ್ನು ಕೇಳಲು ನಾವೆಲ್ಲರೂ ಉತ್ಸುಕರಾಗಿದ್ದೇವೆ. ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಇದರ ವತಿಯಿಂದ ಈ ಒಂದು ಕ್ರಿಸ್ಮಸ್ ಸಂಭ್ರಮದ ದಿನವನ್ನು ನೀವು ಈ ಸಂಜೆ ಆಚರಣೆ ಮಾಡ್ತಾ ಇರ್ತಕ್ಕ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಗಣ್ಯರೆಲ್ಲ ಮಾತಾಡಿದ್ದಾರೆ. ಬಹುಶಃ ನಾನು ಹೆಚ್ಚಿಗೆ ಹೊತ್ತು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆಶೀರ್ವಚನ ಮಾಡಿದಂತಹ ರೆವರೆಂಡ್ ಫಾದರ್ ನೆಲ್ಸನ್ ಪಿಂಟೋರ್ ಅವರೇ, ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಅರ್ಬನ್ ಮ್ಯಾನೇಜರ್ಸ್ ಅವರೇ, ಸ್ನೇಹಿತರಾದಂಥ ಐವನ್ ಡಿಸೋಜರ್ ಅವರೇ, ಆಪರೇಟರ್ ಆದಂಥ ಸ್ನೇಹಿತರಾದ ಭಾಸ್ಕರ್ ಮೊಯ್ಲಿ ಅವರೇ, ಡೊನಾಲ್ಡ್ ಅವರೇ, ಮಾರ್ಚೆಲನ್ ಕಸ್ಕೆನ್ನಾರ್ ಅವರೇ, ರೆಗೋರ್ ಅವರೇ, ಮತ್ತು ಇಲ್ಲಿ
ಬಂದಿರತಕ್ಕಂಥ ಎಲ್ಲ ಅಡ್ಡಗಣ್ಯ ಮಾನ್ಯರೇ, ನೀವೊಂದು ಸುಂದರ ಸಂಜೆಯ ಸಂತೋಷದ ಸಮಾರಂಭವನ್ನು ಕಾಯ್ತಾ ಇದ್ದೀನಿ. ಅದರಿಂದಾಗಿ ನಾನು ನಿಮ್ಮನ್ನು ಮಧ್ಯ ಬಂದು ಹೆಚ್ಚು ಹೊತ್ತು ನಾನು ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ. ನೀವು ಸಂತೋಷದ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸ ಈ ಒಂದು ಸಂಜೆ ದಿವಸ ಆಗಲಿ. ಮತ್ತು ಈ ಹಬ್ಬ ಭಾಳ ಸಂತೋಷವಾಗಿ ಎಲ್ಲರೂ ಆಚರಿಸುವಂಥದ್ದಾಗಲಿ ಎಂದು ಶುಭ ಹಾರೈಕೆ ಮಾಡಿ ಒಂದೆರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ. ದೇವರು ನಿಮ್ಮ ರಾಜ್ಯಕ್ಕೆ ಜೀವನ ಹೂವಿನಂತ ಅರಳಿಲಿ ಅಂತ ಇಲ್ಲಿದ್ದ ಎಲ್ಲರ ಪರವಾಗಿ ನಾವು ದೇವರೊಡನೆ ಬೀಳ್ತೇವೆ. ಸ್ಮರಣೀಯ ಕಾಣಿಕೆ ಖಂಡಿತವಾಗಿ ನಮಗೆ ನೆನಪಿನಲ್ಲಿದೆ. ನಮ್ಮ ಅಧ್ಯಕ್ಷರು, ನಮ್ಮ ಮಾನ್ಯ ಮಿನಿಸ್ಟರ್ ಅವರಿಗೆ ಸ್ಮರಣೀಯ ಕಾಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಇವತ್ತಿನ ಇಡೀ ನೀವಿಲ್ಲಿ ನಿಂತಿರುವ ಒಂದು ಕಾರ್ಯಕ್ರಮದ ಅದ್ಭುತ ಸಂದರ್ಭ. ನಮ್ಮಲ್ಲಿದ್ದಾರೆ ಐವನ್ ಡಿಸೋಜರ್ ಅವರು, ಭಾಸ್ಕರ್ ಅವರು ಹಾಗೂ ನಮ್ಮ ಮಾನ್ಯ ಮಂತ್ರಿಗಳು ಫಾರೆಸ್ಟ್. ಇವತ್ತು ನಮ್ಮ ಈ ರೋಡ್ ಶೋಗೆ ಚಾಲನೆ ದೊರಕಲಿದೆ. ಇವತ್ತು ಈ ಮೂವರು ತಮ್ಮ ಕೈಯಲ್ಲಿ ಫ್ಲಾಗ್ ಅನ್ನು ಹಿಡ್ಕೊಂಡು ಇಲ್ಲಿಯ ವೆಹಿಕಲ್ಗೆ ಇವತ್ತಿನ ರೋಡ್ ಶೋಗೆ ಚಾಲನೆ ನೀಡುವರು. ದಯವಿಟ್ಟು ನೀವೆಲ್ಲರೂ ನಿಂತ್ಕೊಳ್ಬೇಕು. ಅದಾದ ನಂತರ ನನ್ನ ಲೆಫ್ಟ್ ಬದಿಗೆ ಟೀ ಇದೆ, ತಿಂಡಿ ಇದೆ, ಅದನ್ನು ಎಲ್ಲ ಸ್ವೀಕರಿಸಿ ನೀವು ಮನೆಗೆ ತೆರಳುವಂಥದ್ದು. ಈಗ ಈ ಅತ್ಯುತ್ತಮ ಗಳಿಗೆಗೆ ತಾವೆಲ್ಲ ನಿಂತು ಈ ಮೂವರು ಗಣ್ಯ ವ್ಯಕ್ತಿಗಳು ಫ್ಲಾಗ್ ಟೇಕ್ ಆಫ್ ಮಾಡ್ತಾ ಇದ್ದಾರೆ. ನಮ್ಮ ರೋಡ್ ಶೋ ಇವತ್ತಿನ ದಿವಸ, ಈ ಕ್ರಿಸ್ಮಸ್ ಹಬ್ಬದ ದಿವಸ ಇಲ್ಲಿಂದ ಟೇಕ್ ಆಫ್ ಆಗ್ತಾ ಇದೆ.
United Christian Association. We wish you all very, very happy and a prosperous joint New Year. People of all faiths to share and to share. It kindles a unique joy in our hearts and butterflies in our stomach. Santa Claus, the gifts, the cakes, the sweets, family reunions. With this new clothes, not only is the world joy, but it is something more. Christmas we celebrate the birth of Jesus, Son of God, who came into this world as a human being, just like you and me, to save the world from evil.
ತಂದ ಭೂಮಿಗೆ ಬಂದಾರ. Christian Association, we wish you all very, very happy. It's a time that brings us together. People of all faiths to share and to care. It gives us a unique joy in our heart and butterflies in our stomach. Something about the gifts, candles, sweets, reunions, visits, new clothes. Not only the worldly joy, but it is something more. Christmas, we celebrate the birth of Jesus, Son of God, who came into this world as a human being, just like you and me, to save the world from the evil self. He was born to a virgin, Mary and Joseph, at Bethlehem in Israel. The birth was a great joy for mankind, and he was a very, very special child. Prophets had said it hundreds of years ago, and they continue that angels would come and glory. As it was a great message of goodness, love, grace,
luckily, very special day. It's Christmas time of God. People of all faiths to share and to create. It gives us unique joy in our heart and celebrate ourselves from the Lord. The gifts, the cake, candles, sweets, reunions, weddings, new clothes. Not only the worldly joy, but it is something more. Christmas just like me and you, to save the world from its evil self. He was born to a virgin, Mary and Joseph, at Bethlehem in Israel. The first was a great joy to mankind, as your very, very special child. Prophets have said it many, many years ago, and they continue. The angels will come. What is the day of joy? A very lucky day. Jesus was born. It is a special time to bring us together, people of all faiths, to share what is something good. Christmas, I celebrate the birth of Jesus, the Son of God, who came into this world as a human being, just like you and me, to save the world from its evil self. He was born to Virgin Mary and Joseph at Bethlehem in Israel. The birth was a great joy to mankind, and he was angels welcomed. Viva
Thank you.
United Christian Association wishes you all a very happy Christmas. ಎಲ್ಲ ಬಾಂಧವರಿಗೆ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಪರವಾಗಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಪ್ರೀತಿಯ ಮಮತೆಯ 2014 ನಿಮ್ಮೆಲ್ಲರಿಗೆ
ಬರ್ತಾವಡೆ ನಮ್ಮ ತಲೆ ಅವ್ರು ಬೆಂಕರ ಅಂತ ಗೊತ್ತಾವಡ